गुरुब्रह्मा गुरुर्विष्णुः गुरुदेवो महेश्वरः गुरुः साक्षात् परब्रह्मा तस्मै ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೂ ನಮ್ಮ ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿಯವರಿಗೂ ನಾನು ಸಾಷ್ಟಾಂಗ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತು ನಾನು ಮಾತಾಡ್ಬೇಕಾಗಿರೋ ವಿಷಯದ ಬಗ್ಗೆ ವಾಸುಜಿ ಅವಾಗ್ಲೇ ಹೇಳಿದ್ದಾರೆ. ವೇದಗಳ ಬಗ್ಗೆ ನಾನು ಹೋದ್ ಸರ್ತಿ ಮಾತಾಡಿದ್ದೆ. ಈ ಸರ್ತಿ ನಾನು ಉಪವೇದಗಳ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇದನ್ನ ನಾನು ನಿಮ್ಗೆ ಮುಂಚೆನೆ ಹೇಳಿರೋ ಹಾಗೆ ಯೂಟ್ಯೂಬ್ ಅಲ್ಲಿ ಹೊಸ ಬೆಳಕು ಅನ್ನೋ ಕಾರ್ಯಕ್ರಮದಲ್ಲಿ ಸುಧಾಕರ್ ಶರ್ಮಾ ಅನ್ನೋರ್ದು ಮಾತುಗಳಿಂದ ನಾನು ಸ್ವಲ್ಪ ತಗೊಂಡಿದ್ದೀನಿ. ಇನ್ನು ಕೆಲವು ವಿಚಾರಗಳನ್ನ ಬೇರೆ ಕಡೆ ಎಲ್ಲ ಹುಡುಕಿ ಸ್ವಲ್ಪ ಆರಿಸ್ಕೊಂಡಿದ್ದೀನಿ. ನಮ್ಮ ಸತ್ಸಂಗದವರೇ ಆದ ಸುಜಿಯ ಸತ್ಯನಾರಾಯಣ ಅವರ ಪುಸ್ತಕದಿಂದಾನು ಕೆಲವು ವಿಷಯಗಳು ಆರಿಸ್ಕೊಂಡಿದ್ದೀನಿ. ಇವರೆಲ್ರಿಗೂ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಈಗ ವೇದಗಳಲ್ಲಿ ವಿಭಾಗಗಳು ಹೇಗಾಗಿದೆ, ಅದರಲ್ಲಿ ಶಾಖೋಪಶಾಖೆಗಳು ಹೇಗ್ ಬಂದಿವೆ ಅಂತ ನಾವು ಮುಂಚೆನೆ ತಿಳ್ಕೊಂಡಿದ್ದೀವಿ. ವೇದಗಳಲ್ಲಿ ಮುಖ್ಯವಾಗಿ 4 ಭಾಗಗಳು ಅಂತ ನೋಡಿದ್ವಿ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತೆ ಅಥರ್ವಣ ವೇದ. ಅವುಗಳಲ್ಲಿ ಉಪವೇದಗಳಾಗಿ ಅರ್ಥವೇದ, ಧನುರ್ವೇದ, ಗಾಂಧರ್ವ ವೇದ ಮತ್ತು ಆಯುರ್ವೇದ ಅಂತ 4 ವೇದಗಳಿವೆ. ವೇದಗಳಲ್ಲಿ ಮುಖ್ಯವಾದ 4 ಭಾಗಗಳಾದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದವನ್ನ ಪರಮ ಪ್ರಮಾಣ ಅಂತ ಕರೆಯಲಾಗುತ್ತೆ. ಅಂದ್ರೆ ಈ 4 ವೇದಗಳಲ್ಲಿ ಬರೋ ಎಲ್ಲ ವಿಚಾರಗಳು ಸತ್ಯಪೂರ್ಣ, ಸತ್ವಪೂರ್ಣ ಮತ್ತೆ ಸ್ವಯಂ ಸ್ಪಷ್ಟ, ಅಂದ್ರೆ ಸೆಲ್ಫ್ ಎವಿಡೆಂಟ್ ಅಂತ ಅರ್ಥ ಮಾಡ್ಕೊಳ್ಳೋದಾಗತ್ತೆ. ಸೆಲ್ಫ್ ಎವಿಡೆಂಟ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅದನ್ನ ಹೇಗೆ ಏನು ಅಂತ ಪ್ರಶ್ನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ತನ್ನಂತೆ ತಾನು ಅದು ಸತ್ಯ ಅಂತ ನಿಶ್ಚಳವಾಗಿ ನಮಗೆ ಗೋಚರ ಆಗುತ್ತೆ. ಹಾಗಾಗಿ ಅವುಗಳನ್ನ ನಾವು ವಿಮರ್ಶೆ ಮಾಡಬಹುದು, ಪರಿಶೀಲನೆನೂ ಮಾಡಬಹುದು, ಪ್ರಯೋಗನೂ ಮಾಡಬಹುದು. ಇದೆಲ್ಲ ಮಾಡಿಬಿಟ್ಟು ನಾವು ಅನುಭವಕ್ಕೆ ತಂದ್ಕೋತೀವಿ. ಅಂತಿಮವಾಗಿ ಅವು ಪ್ರಮಾಣ ಅಂತ ಸ್ವೀಕಾರ ಮಾಡ್ತೀವಿ. ಅದಕ್ಕಿಂತ ಹೆಚ್ಚು ಮುಂದಕ್ಕೆ ಪ್ರಶ್ನೆ ಮಾಡೋ ಅಂತದ್ದು ನಮ್ಗೆ ಏನು ಇರೋದಿಲ್ಲ. ಅಲ್ಲಿಂದ ಮುಂದೆ ಉಪವೇದಗಳೇ ಆಗಲಿ ಅಥವಾ ಇನ್ಯಾವುದೇ ವಿಷಯವೇ ಆಗಲಿ ಅವೆಲ್ಲ ಪರತಃ ಪ್ರಮಾಣ ಅಂತ ಕರೆಯಲಾಗುತ್ತೆ. ಅದರ ಅರ್ಥ ಏನು ಅಂದ್ರೆ ಇವುಗಳು ಸೆಲ್ಫ್ ಎವಿಡೆಂಟ್ ಅಲ್ಲ. ಅದರ ಮೂಲ ವೇದಗಳಲ್ಲಿ ಅಂದ್ರೆ ಪರಮ ಪ್ರಮಾಣ ಅಂತ ಹೇಳಿದ್ವಲ್ಲ, ಅವುಗಳಲ್ಲಿ ಯಾವ್ದಾದ್ರೂ ಒಂದರಲ್ಲಾದ್ರೂ ಇರಬೇಕು. ಹೀಗೆ ಈ ಉಪವೇದಗಳಲ್ಲಿ ಇರೋ ವಿಚಾರನ ವೇದಗಳಲ್ಲಿ ಹೇಳಿರೋ ವಿಚಾರಕ್ಕೆ ಅನುಗುಣವಾಗಿದ್ದರೆ ಮಾತ್ರ ಆಗ ಅದು ಆ ವಿಚಾರವನ್ನ ನಾವು ಸ್ವೀಕರಿಸಬಹುದು. ಅದಕ್ಕೆ ಅನುಗುಣವಾಗಿ ಇಲ್ಲ ಅಂದ್ರೆ ನಾವು ಸ್ವೀಕಾರ ಮಾಡದೇ ಇರಬಹುದು. ಒಂದ್ ವೇಳೆ ಸ್ವೀಕಾರ ಮಾಡ್ಬೇಕಾ ಬೇಡ್ವಾ ಅಂತ ನಿರ್ಧಾರ ಮಾಡ್ಬೇಕಾದ್ರೆ ಮತ್ತೆ ಅದನ್ನ ಎಲ್ಲ ರೀತಿನಲ್ಲೂ ಪರೀಕ್ಷಿಸಿ ಅದು ಸತ್ಯ ಅಂತ ಕಂಡು ಬಂದ್ರೆ ಮಾತ್ರ ನಾವು ಸ್ವೀಕಾರ ಮಾಡಬಹುದು ಅಂತ ಹೇಳ್ತಾರೆ. ಈ ವಿಷಯವನ್ನ ನೋಡಿದಾಗ ನಮಗೆ ಉಪವೇದಗಳಾಗಲಿ ಅಥವಾ ಇನ್ಯಾವುದೇ ವಿಷಯಗಳಾಗಲಿ ಅದರ ಮೂಲ ವೇದದಲ್ಲಿದ್ದರೆ ಮಾತ್ರ ಅದನ್ನ ನಾವು ಸ್ವೀಕರಿಸಬಹುದು ಅಂತ ಗೊತ್ತಾಗುತ್ತೆ. ಈಗ 4 ಉಪವೇದಗಳನ್ನ ತಗೊಂಡ್ರೆ ಅರ್ಥವೇದ, ಧನುರ್ವೇದ, ಗಾಂಧರ್ವ ವೇದ ಮತ್ತೆ ಆಯುರ್ವೇದ, ಈ ಎಲ್ಲದರಲ್ಲೂ ಕೊನೆಯಲ್ಲಿ ವೇದ ಅಂತ ಇರೋದ್ರಿಂದ ವೇದ ಅಂದ್ರೆ ಜ್ಞಾನ ಅಂತ ನಾವು ಮುಂಚೆನೆ ತಿಳ್ಕೊಂಡಿದ್ದೀವಿ. ಈಗ ಮೊದಲನೇದಾಗಿ ಅರ್ಥವೇದವನ್ನ ತಗೊಳ್ಳೋಣ. ಈ ಅರ್ಥವೇದದಲ್ಲಿ ಏನೆಲ್ಲಾ ವಿಷಯಗಳು ಬರುತ್ತವೆ ಅಂತ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಮೊದಲು ರಾಜಕೀಯ ವ್ಯವಸ್ಥೆ ಬರುತ್ತೆ. ಒಂದು ಸಮಾಜ ಸರಿಯಾಗಿ ಇರಬೇಕು ಅಂದ್ರೆ ಅಲ್ಲಿ ಒಂದು ಸುವ್ಯವಸ್ಥಿತವಾದ ರಾಜಕೀಯ ವ್ಯವಸ್ಥೆ ಇರಬೇಕು. ಮತ್ತೆ ಅಲ್ಲಿ ಒಂದು ಸಂವಿಧಾನ ಇರಬೇಕು. ಆ ಸಂವಿಧಾನಕ್ಕೆ ಅನುಗುಣವಾಗಿ ಆ ಸಮಾಜದಲ್ಲಿ ಎಲ್ಲ ವ್ಯವಹಾರಗಳು ನಡಿಬೇಕು. ಇದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಒಬ್ಬ ಸಮರ್ಥ ಮುಂದಾಳು ಅಥವಾ ನಾಯಕನೂ ಬೇಕು. ಈ ನಾಯಕನನ್ನ ಜನರೇ ಚುನಾಯಿಸ್ಬೇಕು. ಈಗ್ಲೂ ಕೂಡ ಹಾಗೆ ನಡೀತಾ ಇದೆ. ಈ ಮಾತನ್ನ ನಾವು ಗಮನವಿಟ್ಟು ನೋಡ್ಬೇಕು. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಒಬ್ಬ ರಾಜ, ಅವನ ಮಗನೂ ರಾಜ, ಅವನ ಮಗನೂ ರಾಜ, ಹೀಗೆ ನಾಯಕತ್ವ ವಂಶ ಪಾರಂಪರ್ಯವಾಗಿ ಮುಂದುವರಿತಾ ಇತ್ತು.
ಅನ್ನೋ ವಿಚಾರ ನಮ್ಮ ಮನಸ್ಸಿನಲ್ಲಿ ಬರಬಹುದು. ಆದ್ರೆ ಇದು ಆಮೇಲೆ ಬಂದಂತಹ ವ್ಯವಸ್ಥೆಯೇ ಹೊರತು ವೇದಗಳಲ್ಲಿ ಹೇಳಿರೋದೇನು ಅಂದ್ರೆ ಆ ತರಹ ನಾಯಕತ್ವ ಮುಂದುವರಿಯೋದು ಸಾಧ್ಯವೇ ಇಲ್ಲ. ಯೋಗ್ಯತೆ ಇದ್ದರೆ ಮಾತ್ರ ನಾಯಕತ್ವ, ಒಂದು ಸ್ಥಾನ, ಅಧಿಕಾರ. ಯೋಗ್ಯತೆ ಇಲ್ಲ ಅಂದ್ರೆ ಅದಕ್ಕೆ ನಾಯಕತ್ವ ಮುಂದುವರಿಯಲ್ಲ ವಂಶ ಪಾರಂಪರ್ಯವಾಗಿ ಅನ್ನೋದನ್ನ ವೇದಗಳಲ್ಲಿ ಹೇಳಲಾಗಿದೆ. ಚುನಾವಣೆ ಅನ್ನೋ ಪದ ಉಪಯೋಗಿಸಿದ್ವಲ್ಲ, ಅದರ ಬಗ್ಗೆ ಇನ್ನು ಸ್ವಲ್ಪ ವಿಷಯ ಹೇಳಬೇಕು ಅಂದ್ರೆ ವೇದಗಳಲ್ಲಿ ರಾಷ್ಟ್ರದ ಅನ್ನೋ ಪದನ ಉಪಯೋಗಿಸ್ತಾರೆ. ರಾಷ್ಟ್ರದ ಅಂದ್ರೆ ರಾಷ್ಟ್ರವನ್ನು ಕೊಡುವವರು ಅಂತ ಅರ್ಥ. ಯಾರು ಈ ರಾಷ್ಟ್ರವನ್ನು ಕೊಡುವವರು? ಅವ್ರು ಯಾರು ಅಂದ್ರೆ ಪ್ರಜೆಗಳೇ. ರಾಷ್ಟ್ರ ನಾಯಕರನ್ನ ಆರಿಸುವಂತಹ ಯಾವ ಒಂದು ಪ್ರಜಾ ಸಮೂಹ ಇದೆಯೋ ಅವರಿಗೆ ರಾಷ್ಟ್ರದ ಅಂತ ಕರೀತಾರೆ. ಚುನಾವಣೆಯಲ್ಲಿ ಭಾಗವಹಿಸಿ ರಾಷ್ಟ್ರಕ್ಕೆ ಒಬ್ಬ ಸಮರ್ಥ ನಾಯಕನನ್ನ ಆರಿಸುವವರೇ ರಾಷ್ಟ್ರದ ಅಂತ ಅರ್ಥ. ಇಲ್ಲಿ ನಾವು ಒಂದು ಗಮನಿಸಬೇಕಾದ ವಿಷಯ ಏನು ಅಂದ್ರೆ, ರಾಷ್ಟ್ರಕ್ಕೆ ಒಬ್ಬ ಸಮರ್ಥನಾದ ನಾಯಕನನ್ನ ಆರಿಸಿ ಇಡೀ ರಾಷ್ಟ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತ ಜನಸಮೂಹ ಇದೆಯಲ್ಲ, ಆ ಜನಸಮೂಹದ ಜವಾಬ್ದಾರಿ ಏನು? ಆ ಮತದಾರರಿಗೆ ಯಾವ ಯೋಗ್ಯತೆ ಇರಬೇಕು? ಆ ಜನಸಮೂಹದಲ್ಲಿ ಪ್ರತಿಯೊಬ್ಬರಿಗೂ ನಾನು ಮಾಡುವ ಮತದಾನದಿಂದ ಇಡೀ ರಾಷ್ಟ್ರದ ಮೇಲೆ ಪರಿಣಾಮ ಉಂಟಾಗುತ್ತೆ ಅನ್ನೋ ತಿಳುವಳಿಕೆ, ಪ್ರಜ್ಞೆ ಇರಬೇಕು ಅಂತ ವೇದ ಹೇಳುತ್ತೆ. ನಮ್ಮ ದೇಶದ ಈಗಿನ ಪರಿಸ್ಥಿತಿಯಲ್ಲಂತೂ ನಾವು ಈ ಮಾತುಗಳನ್ನ ಬಹಳವಾಗಿ ಗಮನಿಸ್ಬೇಕು. ಯಾಕೆ ಅಂದ್ರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಎಲ್ರಿಗೂ ಗೊತ್ತು. ಯಾವುದೋ ಕಾರಣಕ್ಕೆ ಮತಗಳು ಮಾರಿ ಹೋಗಲ್ಪಡ್ತಾ ಇವೆ. ಮತ್ ಯಾವುದೋ ಜಾತಿ ಮತಗಳ ಪಂಥಗಳ ನಡುವೆ ಸಿಕ್ಕಾಕೊಂಡ್ಬಿಟ್ಟು ಮತ ಚಲಾವಣೆಯಲ್ಲಿ ವಂಚನೆ ಉಂಟಾಗ್ತಾ ಇದೆ. ರಾಷ್ಟ್ರ ನಿರ್ಮಾಣ ನಮ್ಮ ಒಂದೊಂದು ಮತದಲ್ಲೂ ಇದೆ ಅನ್ನೋ ಪ್ರಜ್ಞೆಯನ್ನ ನಾವು ಕಳ್ಕೊಂಡ್ಬಿಟ್ಟಿದೀವಿ. ಎಷ್ಟೋ ಜನ ಮತ ಚಲಾಯಿಸೋಕೆ ಹೋಗಲ್ಲ. ಆದ್ರೆ ವೇದ ನಮ್ಮನ್ನ ಎಚ್ಚರಿಸುತ್ತೆ, ನೀವು ಯಾರು ರಾಷ್ಟ್ರದ ನಾಯಕನನ್ನ ಆರಿಸ್ಬೇಕೋ ಅವರು ಅವರ ಪ್ರಜ್ಞೆ ಮತ್ತು ತಿಳುವಳಿಕೆಯನ್ನ ಸರಿಯಾಗಿ ಇಟ್ಕೊಂಡು ಮತ ಚಲಾಯಿಸಕ್ಕೆ ಹೋಗಲೇಬೇಕು. ರಾಷ್ಟ್ರ ನಿರ್ಮಾಣದಲ್ಲಿ ಭಾಗಿಯಾಗಬೇಕು. ಅದು ಅವರ ಹೊಣೆಗಾರಿಕೆ ಅಂತ ಹೇಳಿದ್ರು. ನಮ್ಮ ದೇಶದ ಬಗ್ಗೆ ನಮಗೆ ಹೆಮ್ಮೆ ಅನಿಸೋದು ಇಂಥದ್ದಕ್ಕೆ. ವೇದ ಕಾಲದಲ್ಲಿ ದೇಶದ ಉನ್ನತಿಗೆ ದೇವರಲ್ಲಿ ಪ್ರಾರ್ಥಿಸುವ ಜನ ಇದ್ರು. ಆ ಪ್ರಾರ್ಥನೆಯನ್ನೇ ಅವರು ರಾಷ್ಟ್ರಗೀತೆಯನ್ನಾಗಿ ಮಾಡ್ಕೊಂಡಿದ್ರು. ಶುಕ್ಲ ಯಜುರ್ವೇದದ 22ನೇ ಅಧ್ಯಾಯದ 22ನೇ ಶ್ಲೋಕವನ್ನ ಗಮನಿಸಿದ್ರೆ ಇಡೀ ದೇಶ ಹೇಗೆ ಇರಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸುವ ಒಂದು ರಾಷ್ಟ್ರಗೀತೆಯನ್ನ ಕಾಣಬಹುದು. ಇಲ್ಲಿ ದೇವರು ಅಂದ ತಕ್ಷಣ ಈಗಿನ ಹಾಗೆ ಧರ್ಮ, ಈ ಧರ್ಮ, ಆ ಧರ್ಮ, ಆ ದೇವ್ರು, ಈ ದೇವ್ರು ಅಂತ ಅಲ್ಲ. ಅದಕ್ಕೆ ಒಂದು ಉನ್ನತ ಶಕ್ತಿ ಅನ್ನೋದನ್ನ ದೇವ್ರು ಅಂತ ತಗೋತಾ ಇದ್ವಿ. ನಾವು ಯಾಕೆ ಈ ತರಹದ ಇದನ್ನ ಕಳ್ಕೊಂಡ್ವಿ ಅಂತ ನಮ್ಗೆ ಇವಾಗ ಅನ್ಸುತ್ತೆ. ಈಗ ಈ ರಾಷ್ಟ್ರಗೀತೆಗೆ ವೈದಿಕ ರಾಷ್ಟ್ರಗೀತೆ ಅಂತ ಕರೀತಾರೆ. ಅದನ್ನ ನೋಡೋಣ. ಓಂ ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತಾಂ ಆಸ್ಮಿನ್ ರಾಷ್ಟ್ರೇ ರಾಜನ್ಯಃ ಇಷ್ಟವ್ಯಃ ಶೂರೋ ರಾಮ್ ಮಹಾರಥೋ ರಜಾಯತಾಂ ಧ್ರೋಘ್ರೀ ಧೇನುರ್ವೋಢಾನ ಧ್ವಾನಾಶು ಸಪ್ತಿಃ ಪುರಂಧೀರ್ಯೋಷ ಜಿಷ್ಣು ರಥೇಷ್ಠಾಃ ಸಭಯೋ ಯುವಾಸ್ಯ ಯಜಮಾನಸ್ಯ ವೀರೋ ಜಾಯತಾಂ ನಿಕಾಮೇ ನಿಕಾಮೇನಃ ಪರ್ಜನ್ಯೋ ವರ್ಷತು ಫಲವತ್ಯೋ ನವೋಷಧಯಃ ಪಚಂತ್ಯಾಂ ಯೋಗಕ್ಷೇಮೋ ನಃ ಕಲ್ಪತಾಂ. ಓಂ ಶಾಂತಿ ಶಾಂತಿ ಶಾಂತಿ. ಇದರ ಅರ್ಥ ತಿಳ್ಕೊಳ್ಳೋಣ. ಓ ದೇವರೇ, ನಮ್ಮ ದೇಶ ಬ್ರಹ್ಮಜ್ಞಾನಿಗಳಿಗೆ ಜನ್ಮ ನೀಡಲಿ. ದೇಶವನ್ನ ಶತ್ರುಗಳಿಂದ ರಕ್ಷಿಸಬಲ್ಲ ಧೈರ್ಯ, ಶೌರ್ಯವಂತ ಕ್ಷತ್ರಿಯರು ನಮ್ಮ ದೇಶದಲ್ಲಿ ಹೆಚ್ಚಲಿ. ಗೋವುಗಳ ಸಂತತಿ ಹೆಚ್ಚಲಿ. ಗೋವುಗಳು ಯಥೇಚ್ಛವಾಗಿ ಹಾಲನ್ನ ಕೊಡ್ಲಿ. ನಾವೆಲ್ಲರೂ ಜ್ಞಾನಿಗಳಾಗಿ ಪ್ರೀತಿಯಿಂದ ಇರುವಂತಾಗಲಿ. ನಮ್ಮಲ್ಲಿ ಉನ್ನತವಾದ ಜವಾಬ್ದಾರಿ ಹೊರುವ ಶಕ್ತಿ ಮೂಡಲಿ. ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಮುನ್ನುಗ್ಗುವ ಛಲ ನಮ್ಮಲ್ಲಿ ಬರಲಿ.
ನಮ್ಮ ಮಹಿಳೆಯರು ಮತ್ತು ಅವರ ಕೀರ್ತಿಯೇ ನಮ್ಮ ದೇಶದ ಅಡಿಪಾಯವಾಗಲಿ. ನಾವು ಒಗ್ಗಟ್ಟಿಗೆ ಮಾದರಿಯಂತಾಗಲಿ. ನಮ್ಮ ಮಕ್ಕಳು ಹಿರಿಯರು ಹಾಕಿಕೊಟ್ಟ ಉತ್ತಮ ದಾರಿಯನ್ನು ಅನುಸರಿಸಲಿ. ನಾವು ಮನಸ್ಸಲ್ಲಿ ಕಲ್ಪಿಸಿದ್ದನ್ನ ಮಾಡುವ ಶಕ್ತಿ ನಮಗುಂಟಾಗಲಿ. ನಮ್ಮ ದೇಶದ ಮೋಡಗಳು ನಮಗೆ ಕಾಲಕಾಲಕ್ಕೆ ಮಳೆಯನ್ನ ಸುರಿಸಲಿ. ನಮ್ಮ ದೇಶದ ಆಹಾರವೇ ಔಷಧಿಯಾಗಲಿ. ನಮ್ಮ ಎಲ್ಲ ಒಳ್ಳೆಯ ಪ್ರಾರ್ಥನೆಗಳು ನೆರವೇರಲಿ. ಇದು ಈ ರಾಷ್ಟ್ರಗೀತೆಯ ಅರ್ಥ. ನಮ್ಮ ಭಾರತಕ್ಕೆ ರಾಷ್ಟ್ರಗೀತೆ ಅಂತ ಈಗಿರೋ ರಾಷ್ಟ್ರಗೀತೆ ಬರೋ ಮೊದಲು ವೇದ ಕಾಲದ ಭಾರತದಲ್ಲಿ ಇದನ್ನೇ ರಾಷ್ಟ್ರಗೀತೆ ಅಂತ ಎಲ್ಲರೂ ಹೇಳ್ತಿದ್ರಂತೆ. ಈಗ ನಾವು ಸೆಕ್ಯುಲರ್ ಅನ್ನೋ ಪದನ ಉಪಯೋಗಿಸ್ತೀವಲ್ವಾ, ನಮ್ಮ ದೇಶ ಸೆಕ್ಯುಲರ್ ಅಂತ ಹೇಳ್ತೀವಿ. ನಾವು ಈ ಪದನ ಉಪಯೋಗಿಸೋಕ್ ಮುಂಚೆನೆ ನಮ್ಮ ದೇಶ ಸೆಕ್ಯುಲರ್ ಆಗಿತ್ತು. ಜಾತಿ ಭೇದ ಮರೆತು ಎಲ್ಲರ ಏಳಿಗೆಗಾಗಿ ಪ್ರಾರ್ಥನೆ ಮಾಡಿದ್ದು ನಮ್ಮ ದೇಶ. ಆದರೆ ಇದನ್ನೇ ನಾವೀಗ ಮರೆತು ಜಾತಿ ಪದ್ಧತಿಯಲ್ಲಿ ಮುಳುಗೋಗಿದ್ದೀವಿ. ಆಮೇಲೆ ವೇದದಲ್ಲಿ ಇನ್ನೊಂದು ವಿಚಾರ ಏನ್ ಹೇಳಿದೆ ಅಂದ್ರೆ, ಮಾತೃಭೂಮಿಯ ಬಗ್ಗೆ. ಅಂದ್ರೆ ನಾವು ವಾಸಿಸೋ ನೆಲ, ಅಲ್ಲಿ ಉಪಯೋಗಿಸೋ ಗಾಳಿ, ನೀರು ಮುಂತಾದ ಭೂಮಿಯ ಋಣದಲ್ಲಿ ಬದುಕಿರೋ ನಾವು ಪ್ರಕೃತಿಯ ಕೊಡುಗೆಯ ಬಗ್ಗೆ ನಮ್ಮ ಮನಸ್ಥಿತಿ ಹೇಗಿರ್ಬೇಕು ಅಂತ ಹೇಳುತ್ತೆ. ಮಾತಾ ಭೂಮಿ ಪುತ್ರೋ ಅಹಂ ಪೃಥಿವ್ಯಾಹ. ಇದರ ಅರ್ಥ ಭೂಮಿ ತಾಯಿ, ನಾನು ಆ ಪೃಥ್ವಿಯ ಮಗ, ಅಂದ್ರೆ ಆ ಭೂತಾಯಿಯ ಮಗ. ಅಂದ್ರೆ ನಮ್ಗೆ ರಕ್ಷಣೆ ಕೊಟ್ಟು ಕಾಪಾಡ್ತಾ ಇರೋ ಭೂಮಿಯ ಬಗ್ಗೆ ಕೂಡ ನಾನು ಕೃತಜ್ಞನಾಗಿರ್ಬೇಕಲ್ವಾ. ಆ ಸಂಪತ್ತನ್ನ ಹಾಳು ಮಾಡದೆ ರಕ್ಷಣೆ ಮಾಡೋ ಜವಾಬ್ದಾರಿ ನನ್ನದು ಅನ್ನೋ ತಿಳುವಳಿಕೆ ಇರಬೇಕು ಅಂತ ವೇದ ಎಚ್ಚರಿಸುತ್ತೆ. ಈಗ ಎರಡನೇದಾಗಿ ಹಣಕಾಸಿನ ವ್ಯವಸ್ಥೆ. ಅರ್ಥ ಶೌಚ ಅಥವಾ ಆರ್ಥಿಕ ಶುದ್ಧತೆ ಅನ್ನೋ ಪದವನ್ನ ಇಲ್ಲಿ ಬಳಸಲಾಗುತ್ತೆ. ಅಂದ್ರೆ ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ನಡಿಬೇಕು, ಸಂಪತ್ತನ್ನು ಯಾವ ರೀತಿ ಗಳಿಸಬೇಕು, ಹೀಗೆ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯ ಬಗ್ಗೆ ವಿಚಾರಗಳು ನಮಗೆ ಅರ್ಥವೇದದಲ್ಲಿ ಸಿಗುತ್ತೆ. ಕೌಟಿಲ್ಯ ಅಥವಾ ಚಾಣಕ್ಯನ ಹೆಸರು ನಾವೆಲ್ಲ ಕೇಳಿದ್ದೀವಿ. ಅವನು ಬರೆದಿರೋ ಅರ್ಥಶಾಸ್ತ್ರ ವೇದಗಳಲ್ಲಿ ಇರುವಂತಹ ಅರ್ಥಶಾಸ್ತ್ರವನ್ನೇ ನಮಗೆ ಬಿಡಿಸಿ ಹೇಳುತ್ತೆ. ಆಮೇಲೆ ಶುಕ್ರ ನೀತಿ ಸಾರ ಅಂತ ಇನ್ನೊಂದು ಗ್ರಂಥ ಇದೆ. ಅದರಲ್ಲೂ ಕೂಡ ನಮಗೆ ಅರ್ಥಶಾಸ್ತ್ರದ ಬಗ್ಗೆ ಹೆಚ್ಚಿನ ಅಂಶಗಳು ಸಿಗುತ್ತವೆ. ಈಗ ಇದ್ರ ಮೂಲ ವೇದಗಳಲ್ಲಿ ಇರಬೇಕು ಅಂತ ಹೇಳಿತ್ತಲ್ಲ, ಅದ್ರ ಬಗ್ಗೆ ಒಂದು ಉದಾಹರಣೆ ನೋಡೋಣ. ಹಣ ಅನ್ನೋದಕ್ಕೆ ವೇದಗಳಲ್ಲಿ ದ್ರವೀಣ ಅನ್ನೋ ಶಬ್ದ ಉಪಯೋಗಿಸ್ತಾರೆ. ದ್ರವೀಣ ಅಂದರೆ ಯಾವುದು ನಿರಂತರವಾಗಿ ಚಲನೆಯಲ್ಲಿ ಇರುತ್ತೋ, ಚಲಾವಣೆಯಲ್ಲಿ ಇರುತ್ತೋ ಅದು ಅಂತ ಅರ್ಥ. ಸಾಮಾನ್ಯವಾಗಿ ಸಂಪತ್ತು ಅಥವಾ ಐಶ್ವರ್ಯ ಅನ್ನೋದು ಒಂದು ಕಡೆ ಕೂಡುವಂತಹ ಸ್ವಭಾವ ಇರುವಂಥದ್ದು. ಆದ್ರೆ ಸಂಪತ್ತು ಎಲ್ಲಿ ಕೂಡುತ್ತೋ ಅಲ್ಲಿ ಅದು ವಿಷವಾಗಿ ಪರಿಣಮಿಸುತ್ತೆ ಅಂತಾರೆ. ಇದಕ್ಕೆ ಒಂದು ಉದಾಹರಣೆ ತಗೋಬಹುದು. ಇದ್ದಕ್ಕಿದ್ದ ಹಾಗೆ ನಮ್ಮ ಕೇಂದ್ರ ಸರ್ಕಾರ 1000 ರೂಪಾಯಿ ನೋಟುಗಳನ್ನ ನಿಷೇಧ ಮಾಡ್ಬಿಡ್ತು. ಅದನ್ನ ಬೇರೆ ನೋಟುಗಳ ಜೊತೆಲಿ ಬದಲಾವಣೆ ಮಾಡ್ಕೊಳ್ಳಕ್ಕೆ ಕೆಲವೇ ಸಮಯದ ಅವಕಾಶ ನಮಗೆ ಕೊಡ್ಲಾಯ್ತು. ಆಗ ಸ್ವಲ್ಪ ಹಣ ಇಟ್ಕೊಂಡಿರೋ ಜನ ಧೈರ್ಯದಿಂದ ಬ್ಯಾಂಕ್ಗಳಲ್ಲಿ ಹೋಗಿ ಅದನ್ನ ಬೇರೆ ನೋಟುಗಳ ಜೊತೆ ಬದಲಾವಣೆ ಮಾಡ್ಕೊಳಕ್ ಸಾಧ್ಯ ಆಯ್ತು. ಆದ್ರೆ ಗೋಡೆಗಳಲ್ಲಿ, ಹಾಸಿಗೆ ಅಡಿಲಿ, ನೆಲ ಮಹಡಿಲಿ ಹೀಗೆ ಕೂಡಿ ಇಟ್ಕೊಂಡಿದ್ದ ನೋಟುಗಳನ್ನೆಲ್ಲ ತಕ್ಷಣ ಬದಲಾಯಿಸಕ್ಕಾಗದೆ ಹೋಗಿ ಮೂಟೆಗಟ್ಟಲೆ ಹಣವನ್ನ ಬೀದಿಗಳಲ್ಲಿ, ಚರಂಡಿಗಳಲ್ಲಿ ಬಿಸಾಕ್ಬಿಟ್ರು ಜನ. ಇನ್ನು ಕೆಲವರು ಪಾಪ ಇದ್ದ ಸ್ವಲ್ಪ ಹಣನ ತಮ್ಮ ಆಪತ್ಕಾಲಕ್ಕಾಗತ್ತೆ ಅಂತ ಎಲ್ಲೋ ಒಂದ್ ಕಡೆ ಎತ್ತಿಟ್ಟಿದ್ರು. ಅಂಥವ್ರಿಗೂ ಕೂಡ ಕಷ್ಟ ಆಯ್ತು. ಅವ್ರಿಗೆ ತಕ್ಷಣ ಹಣ ಸಿಗದೆ ಬದಲಾಯಿಸ್ಕೊಳಕ್ ಆಗ್ಲಿಲ್ಲ. ಇದಕ್ಕೆ ತೆಲುಗುನಲ್ಲಿ ಒಂದು ಗಾದೆ ಇದೆ, ಮೂಸ್ಪೆಟ್ಟಿನ ಪಾಸ್ಪೋಯ ಅಂತ. ಅಂದ್ರೆ ಯಾವುದನ್ನ ನಾವು ಒಂದ್ ಕಡೆ ಕೂಡಿ ಮುಚ್ಚಿಡ್ತೀವೋ ಅದು ಹಾಳಾಗೋಗುತ್ತೆ ಅಂತ ಅರ್ಥ. ಅದಕ್ಕೆ ವೇದಗಳಲ್ಲಿ ಹೇಳೋ ಮಾತು, ಸಂಪತ್ತು ಯಾವಾಗಲೂ ಚಲಾವಣೆಯಲ್ಲಿ ಇರಬೇಕು. ಆ ರೀತಿ ನಿರಂತರವಾಗಿ ಚಲಾವಣೆಯಲ್ಲಿ ಇರುತ್ತೋ ಆ ಸಂಪತ್ತಿಗೆ ದ್ರವೀಣ ಅನ್ನೋ ಹೆಸರನ್ನ ಹೇಳ್ತಾರೆ. ಹಾಗೆ ಈ ಸಂಪತ್ತಿಗೆ ರಾಯ ಅನ್ನೋ ಇನ್ನೊಂದು ಹೆಸರನ್ನ ಬಳಸಲಾಗುತ್ತೆ. ಬರೀ ರಾಯ ಅಂತ ಬಳಸಲ್ಲ, ರಾಯ ಸ್ಪೋಷ ಅಂತ ಬಳಸ್ತಾರೆ. ಅಂದ್ರೆ ರಾಯ ಜೊತೆಗೆ ಪೋಷ ಅಂತ ಪದವನ್ನ ಸೇರಿಸ್ತಾರೆ. ಇದರ ಅರ್ಥ ಸಂಪತ್ತನ್ನ ನಾವು ಯಾವ ರೀತಿ ಗಳಿಸ್ಬೇಕು ಅಂದ್ರೆ
ಅಥವಾ ನಿಜವಾದ ಸಂಪತ್ತು ಯಾವುದು ಅಂದ್ರೆ ಅದು ನಮಗೆ ಪೋಷಣೆಯನ್ನ ಕೊಡುವಂತದ್ದಾಗಿರ್ಬೇಕು. ಅದೇ ರಾಯಸ್ಪೋಷ ಪದದ ಅರ್ಥ. ಪೋಷಣೆ ಅಂದ್ರೆ ನಾವು ಸಾಮಾನ್ಯವಾಗಿ ಊಟದ ವಿಷಯದಲ್ಲಿ ಹೇಳ್ತೀವಲ್ಲ, ಊಟ ಮಾಡಿದ್ದೆಲ್ಲ ಚೆನ್ನಾಗಿ ಮೈ ಹತ್ತಬೇಕು, ಚೆನ್ನಾಗಿ ಆರೋಗ್ಯ ವೃದ್ಧಿ ಆಗಬೇಕು ಅಂತ. ಹಾಗೆ ನಾವು ಒಳ್ಳೆ ರೀತಿಯಲ್ಲಿ ಸಂಪಾದಿಸಿದ ಹಣ ನಮಗೆ ಒಳ್ಳೆ ರೀತಿಯಲ್ಲಿ ವಿನಿಯೋಗವಾಗಬೇಕು, ಸರಿಯಾಗಿ ನಾವು ಅದನ್ನ ಉಪಯೋಗಿಸಕ್ಕೆ ಸಹಾಯ ಆಗಬೇಕು ಅಂತ ಅರ್ಥ. ಅಂತಹ ಸಂಪತ್ತನ್ನ ರಾಯಸ್ಪೋಷ ಅಂತಾರೆ. ಯಾವಾಗ ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗತ್ತೆ? ಅದನ್ನ ಸನ್ಮಾರ್ಗದಲ್ಲಿ ಸಂಪಾದಿಸಿದಾಗ ಮತ್ತು ಸನ್ಮಾರ್ಗದಲ್ಲಿ ಬಳಸಿದಾಗ. ಈಗ ಸನ್ಮಾರ್ಗದಲ್ಲಿಯೇ ಸಂಪಾದನೆ ಮಾಡಕ್ ಹೋದಾಗ ನಮ್ಗೆ ಯದ್ವಾ ತದ್ವಾ ಸಂಪಾದನೆ ಆಗೋಕ್ ಸಾಧ್ಯನೇ ಇಲ್ಲ. ನಾವು ಅಡ್ಡದಾರಿಗಳನ್ನ ಹಿಡಿದು ಸಂಪಾದನೆ ಮಾಡಿದಾಗ ಮಾತ್ರ ನಮ್ಗೆ ಬೇಕಾದಷ್ಟು, ನಮಗ್ ಸಾಕಾಗಿ ಇನ್ನೂ ಉಳಿಸೋಷ್ಟು ಸಂಪಾದನೆ ಮಾಡಬಹುದು. ಆದರೆ ವೇದದಲ್ಲಿ ಏನ್ ಹೇಳತ್ತೆ ಅಂದ್ರೆ, ನೀನು ಸನ್ಮಾರ್ಗದಲ್ಲಿ ಏನನ್ನ ಸಂಪಾದಿಸಿದೀಯೋ ಅದನ್ನೇ ತೃಪ್ತಿಯಿಂದ, ಅದೇ ಹೆಚ್ಚು ಅಂತ ಭಾವಿಸಿ ಅದನ್ನ ಬಳಸು. ಹೆಚ್ಚು ಅಂತ ಭಾವಿಸೋದು ಯಾವ ರೀತಿಯಿಂದ, ಯಾವ ದೃಷ್ಟಿಯಿಂದ ಅಂತ ನಮಗ್ ಪ್ರಶ್ನೆ ಬರುತ್ತಲ್ವಾ? ಇದಕ್ಕೆ ಉತ್ತರ ಗುಣದ ದೃಷ್ಟಿಯಿಂದ. ಪ್ರಮಾಣದ ದೃಷ್ಟಿಯಿಂದ ಅದು ಕಡಿಮೆ ಇರಬಹುದು, ಆದರೆ ಗುಣದ ದೃಷ್ಟಿಯಿಂದ ಅದು ಶ್ರೇಷ್ಠವಾದದ್ದು. ಆ ಹಿನ್ನೆಲೆಯಲ್ಲಿ ದ್ರವೀಣ ಅನ್ನೋ ಶಬ್ದ ಸಂಪತ್ತು ಒಂದು ಕಡೆ ಕೂಡಬಾರದು, ಅದು ಚಲಾವಣೆಯಲ್ಲಿ ಇರಬೇಕು, ಹಂಚಿಕೆಯಲ್ಲಿ ಇರಬೇಕು ಅನ್ನುವ ಅರ್ಥವನ್ನ ತೋರಿಸುತ್ತೆ. ಅಂದ್ರೆ ರಾಜಕೀಯ ವ್ಯವಸ್ಥೆ ಮತ್ತೆ ಆರ್ಥಿಕ ವ್ಯವಸ್ಥೆ, ಭೂಮಿಯ ಬಗ್ಗೆ ನಮಗಿರ್ಬೇಕಾದ ಅಭಿಮಾನ, ಪ್ರೀತಿ, ಜವಾಬ್ದಾರಿ, ಹೀಗೆ ಅನೇಕ ವಿಚಾರಗಳನ್ನ ನಮಗೆ ಅರ್ಥವೇದ ತಿಳಿಸ್ಕೊಡತ್ತೆ. ಅದರ ಮೂಲ ವೇದಗಳಲ್ಲಿದೆ. ಇನ್ನು ಇವಾಗ ಎರಡನೇ ಉಪವೇದಕ್ಕೆ ಹೋಗೋಣ. ಎರಡನೇ ಉಪವೇದ ಧನುರ್ವೇದ. ಮೂಲ ವೇದಗಳಲ್ಲಿದೆ. ಧನುರ್ವೇದ ರಾಷ್ಟ್ರ ರಕ್ಷಣೆಗೆ ಬೇಕಾದ ಮಾಹಿತಿಗಳನ್ನ ನಮಗೆ ಒದಗಿಸ್ಕೊಡತ್ತೆ. ಇಲ್ಲಿ ರಾಷ್ಟ್ರ ಅನ್ನೋ ಶಬ್ದವನ್ನ ನಾವು ಬಳಸೋವಾಗ ಒಂದು ವಿಚಾರ ಸ್ಪಷ್ಟತೆ ತಗೋಬೇಕು. ಇವತ್ತಿನ ಅರ್ಥದ ರಾಷ್ಟ್ರವಲ್ಲ. ಇವತ್ತಿನ ಅರ್ಥದ ರಾಷ್ಟ್ರಗಳು ಅಂದ್ರೆ ಗಡಿ ರೇಖೆಗಳು, ಅದ್ರ ಮಧ್ಯೆ ಇರುವಂತದ್ದು ನಮ್ಮ ರಾಷ್ಟ್ರ, ಒಂದು ದೇಶ ಅಂತ ಹೇಳ್ತೀವಿ. ಅದನ್ನ ಗುರ್ತಿಸೋಕೊಂದು ಮ್ಯಾಪ್ ಇರುತ್ತೆ, ಒಂದು ನಕಾಶೆ. ಆದ್ರೆ ವೇದಗಳ ಹಿನ್ನೆಲೆಯಲ್ಲಿ ಮಾತಾಡ್ಬೇಕಾದ್ರೆ ಇಡೀ ಜಗತ್ತು ಒಂದು ರಾಷ್ಟ್ರ ಅಂತ ಕರೆಯಲಾಗುತ್ತೆ. ಮಾನವ ನಿರ್ಮಿತ ಭೂರೇಖೆಗಳು, ಗಡಿ ರೇಖೆಗಳು ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋದೇನ್ ಕಷ್ಟ ಇಲ್ಲ. ಯಾಕೆಂದ್ರೆ ಈಗ ಒಂದು ಉದಾಹರಣೆ ತಗೊಳ್ಳೋಣ. ಯಾವುದೋ ಒಂದು ಫ್ಯಾಕ್ಟ್ರಿಲಿ ಕಲುಷಿತ ಗಾಳಿ ಹೊರಗೆ ಬರುತ್ತೆ. ಆ ಗಾಳಿ ಹೊರಗಡೆ ವಾತಾವರಣದಲ್ಲಿ ಚಲಿಸೋವಾಗ, ಇಲ್ಲಿಗೆ ನಮ್ ದೇಶದ ಗಡಿ ಮುಗೀತು ಅಂತ ಅಲ್ಲಿಗೆ ನಿಂತ್ಕೊಳ್ಳುತ್ತಾ? ಹಾಗೆ ಒಂದು ಹರಿಯೋ ನದಿ, ಅದು ಹರಿತಾ ಇರೋವಾಗ ಇಲ್ಲಿಗೆ ನಮ್ಮ ದೇಶದ ಗಡಿ ಮುಗೀತು ಅಂತ ನಿಂತ್ಕೊಳತ್ತಾ? ಇಲ್ಲ. ಅದರ ಪಾಡ್ಗದು ಮುಂದಕ್ಕೆ ಹರ್ಕೊಂಡು ಹೋಗ್ತಾ ಇರತ್ತೆ. ನಮಗ್ ಬೇಕಾದ್ರೆ ಅದಕ್ಕೊಂದು ಅಣೆಕಟ್ಟು ಕಟ್ಟಿ ನಾವು ಅದನ್ನ ಬಂಧಿಸ್ಬೋದೇ ಹೊರತು ಅದಕ್ಕೆ ಯಾವ ಕಟ್ಟಳೆಗಳು ಇಲ್ಲ. ಈ ರಾಷ್ಟ್ರ ಅಂದರೆ ಇಡೀ ಜಗತ್ತೇನಿದೆ ಅದನ್ನೇ ಗುರುತಿಸ್ಬೇಕು ಅಂತ ವೇದ ಹೇಳುತ್ತೆ. ಯಾಕೆ ಅಂದ್ರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಏನೇ ತೊಂದರೆ ಉಂಟಾದ್ರೂ ಅದು ಭೂಮಿಯ ಬೇರೆ ಕಡೆಗೂ ಪರಿಣಾಮ ಉಂಟು ಮಾಡುತ್ತೆ. ಹೀಗೆ ಜಗತ್ತನ್ನ ಕಾಪಾಡುವ, ಉಳಿಸಿಕೊಳ್ಳುವ ಕುಶಲತೆಯನ್ನ ಧನುರ್ವೇದದಲ್ಲಿ ಹೇಳಲಾಗಿದೆ. ಇಲ್ಲಿ ತಮ್ಮನ್ ತಾವು ಹಾಳು ಮಾಡಿಕೊಂಡು ಜಗತ್ತನ್ನ ಹಾಳು ಮಾಡುವ ಎಷ್ಟೋ ದುಷ್ಟ ಶಕ್ತಿಗಳು ಇರುತ್ತವೆ. ಆ ದುಷ್ಟ ಶಕ್ತಿಗಳನ್ನ ಹೇಗೆ ನಿಗ್ರಹ ಮಾಡಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಸ್ತ್ರ ಶಸ್ತ್ರಗಳ ವಿಚಾರಗಳನ್ನ ಅದು ಹೇಳುತ್ತೆ. ಇಲ್ಲಿ ಒಂದು ವಿಚಾರವನ್ನ ನಾವು ಗಮನದಲ್ಲಿ ಇರಿಸ್ಕೊಳ್ಬೇಕು. ಅದೇನು ಅಂದ್ರೆ ದುಷ್ಟಶಕ್ತಿಗಳ ನಿಗ್ರಹ ಅಂತ ಹೇಳಿದ್ವಿ. ಸಾಮಾನ್ಯವಾಗಿ ದುಷ್ಟಶಕ್ತಿಗಳು ಅಂದ ತಕ್ಷಣ ಅದನ್ನ ಕೊಂದು ಹಾಕ್ಬಿಡೋದು ಅಂತ ನಮ್ಮ ಅಭಿಪ್ರಾಯ, ಚಿಂತನೆಗಳು ಇರುತ್ತವೆ. ರೂಢಿಯೊಳಗೆ ಅದೇ ಅರ್ಥ ಬಂದಿದೆ. ಆದರೆ ಕೊಲ್ಲುವಂತಹ ವಿಚಾರವನ್ನ ವೇದಗಳಲ್ಲಿ ಎಲ್ಲಿಯೂ ಹೇಳೋದಿಲ್ಲ. ಇದನ್ನ ನಾವು ಹಿಂದಿನ ಸಂಚಿಕೆಗಳಲ್ಲೂ ಕೂಡ ಸವಿಸ್ತಾರವಾಗಿ ನೋಡಿದ್ದೀವಿ. ಇಲ್ಲಿ ನಿಗ್ರಹ ಅನ್ನುವ ಮುಖ್ಯ ಉದ್ದೇಶ ದುಷ್ಟ ಶಕ್ತಿಗಳನ್ನ ಪರಿವರ್ತನೆ ಮಾಡಿ ಸಜ್ಜನನನ್ನಾಗಿ ಮಾಡೋದು ಅಂತ. ಅಂದ್ರೆ ಒಬ್ಬ ದುಷ್ಟ ವ್ಯಕ್ತಿಯನ್ನ ಕೊಂದು ಬಿಟ್ರೆ
ಆ ದುಷ್ಟ ಕಡಿಮೆ ಆದ ಹಾಗಾಯ್ತು. ಆದ್ರೆ ಒಬ್ಬ ಸಜ್ಜನ ಸಿಕ್ಕಾಗಾಯ್ತಾ? ಇಲ್ಲ. ಹೀಗೆ ಪರಿವರ್ತನೆ ಮಾಡೋದ್ರಿಂದ ಒಬ್ಬ ದುಷ್ಟ ಹೋದಾಗಾಯ್ತು, ಒಬ್ಬ ಸಜ್ಜನ ಸಿಕ್ಕದಾಗಾಯ್ತು. ಇಲ್ಲಿ ನಮ್ಗೆ ಡಬಲ್ ಬೆನಿಫಿಟ್. ಹೀಗೆ ವೇದಗಳಲ್ಲಿ ದುಷ್ಟರನ್ನ ಕೊಂದು ಹಾಕು ಅನ್ನೋ ವಿಚಾರ ಇಲ್ಲಿಗೆ ಇಲ್ಲ. ಮಹರ್ಷಿ ವಸಿಷ್ಠರು ಬರೆದಿರುವಂತ ಧನುರ್ವೇದ ಸಂಹಿತ ಅನ್ನೋ ಗ್ರಂಥದಲ್ಲಿ ನಮ್ಗೆ ಸಾಕಷ್ಟು ವಿಚಾರಗಳು ತಿಳಿಯುತ್ತೆ. ಅಷ್ಟೇ ಅಲ್ಲ, ವಾಲ್ಮೀಕಿಗಳು ರಚಿಸಿರೋ ರಾಮಾಯಣ ಮತ್ತು ವೇದವ್ಯಾಸರು ರಚಿಸಿರುವಂತಹ ಅಗ್ನಿ ಪುರಾಣ, ಮಹಾಭಾರತ ಇವುಗಳದು ಕೂಡ ಧನುರ್ವೇದದ ಬಗ್ಗೆ ವಿವರಣೆ ಇದೆ. ಧನುರ್ವೇದದಲ್ಲಿ ಬೇಕಾದಂತಹ ಟೆಕ್ನಾಲಜಿಗಳ ಬಗ್ಗೆಯೂ ಕೂಡ ವೇದದಲ್ಲಿ ಉಲ್ಲೇಖ ಗೊತ್ತಿದೆ. ಧನುರ್ವೇದವನ್ನ 4 ಅಧ್ಯಾಯಗಳಾಗಿ ವಿಂಗಡಿಸಬಹುದು. ಮೊದಲನೇ ಭಾಗ ಆಯುಧಗಳನ್ನ ಹೇಗೆ ತಯಾರಿಸೋದು ಮತ್ತೆ ಹೇಗೆ ಉಪಯೋಗಿಸೋದು ಅನ್ನೋ ಬಗ್ಗೆ ತರಬೇತಿ. ಎರಡನೇದಾಗಿ ಸೇನೆಯ ಶ್ರೇಣಿಗಳು, ಸೇನೆಯ ಶ್ರೇಣೀಕೃತ ರಚನೆ, ಸೇನೆಯೊಳಗಿನ ಅಧಿಕಾರ, ಜವಾಬ್ದಾರಿ ಮತ್ತು ಸಂಘಟನೆಗಳನ್ನ ಪ್ರತಿನಿಧಿಸುತ್ತೆ. ಮೂರನೇದಾಗಿ ಯುದ್ಧದಲ್ಲಿ ಪಾಲಿಸಬೇಕಾದ ನಿಯಮಗಳು. ಆಯುಧಗಳಲ್ಲಿ ಅಸ್ತ್ರ ಶಸ್ತ್ರ ಅಂತ 2 ರೀತಿ ಇವೆ ಅಂತ ಹೇಳಿದೆ ಅಲ್ವಾ. ಶಸ್ತ್ರ ಅಂದ್ರೆ ಕೈಯಿಂದ ಬಳಸುವಂತಹ ಆಯುಧಗಳು, ಉದಾಹರಣೆಗೆ ಕತ್ತಿ, ಈಟಿ ಮುಂತಾದವು. ಅಸ್ತ್ರಗಳಲ್ಲಿ ಒಂದು ಮಂತ್ರವನ್ನ ಪಠಿಸಿ ಆಯುಧವನ್ನ ಪ್ರಯೋಗಿಸೋದು. ಉದಾಹರಣೆಗೆ ಬ್ರಹ್ಮಾಸ್ತ್ರ, ಪಾಶುಪತಾಸ್ತ್ರ, ವಾಯುವ್ಯಾಸ್ತ್ರ, ಆಗ್ನೇಯಾಸ್ತ್ರ, ಈ ತರಹ. ಈ ಅಸ್ತ್ರದಲ್ಲಿ ನಾವು ಬೇಕಾದ್ರೆ ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಬ್ರಹ್ಮಾಸ್ತ್ರವಾಗಿ ಉಪಯೋಗಿಸಬಹುದು. ಮಂತ್ರದ ಶಕ್ತಿ ಆ ಹುಲ್ಲು ಕಡ್ಡಿಯ ಮೂಲಕ ಪ್ರವಹಿಸುತ್ತೆ. ಯುದ್ಧಕ್ಕೆ ಬೇಕಾದ ಸೈನ್ಯವನ್ನ ವ್ಯೂಹಗಳ ರಚನೆ ಮಾಡ್ತಾ ಇದ್ರು. ಈ ವ್ಯೂಹಗಳು ಯಾವುವು ಅಂದ್ರೆ ದಂಡವ್ಯೂಹ, ಶಕಟ ವ್ಯೂಹ, ವರಾಹ ವ್ಯೂಹ, ಪದ್ಮವ್ಯೂಹ ಅಥವಾ ಚಕ್ರವ್ಯೂಹ ಇನ್ನೂ ಮುಂತಾದವು. ಈ ವ್ಯೂಹಗಳ ರಚನೆ ಯಾವ ಕಾರಣದಿಂದ ಮಾಡ್ತಿದ್ರು ಅನ್ನೋದಕ್ಕೆ ಉದಾಹರಣೆ ತಗೊಳ್ಳೋದಾದ್ರೆ ವರಾಹ ವ್ಯೂಹ ತಗೊಳ್ಳಿ. ಈಗ ಒಬ್ಬ ರಾಜ ಒಂದು ಬೆಟ್ಟಗಳ ಸಾಲಿರೋ ದಾರಿನಲ್ಲಿ ಹೋಗ್ತಾ ಇರ್ತಾರೆ. 2 ಕಡೆ ಬೆಟ್ಟದ ಸಾಲುಗಳಿರುತ್ತೆ. ಆಗ ಅವನು ತನ್ನನ್ನು ತಾನು ಹೇಗೆ ರಕ್ಷಿಸ್ಕೋಬೇಕು? ಆಗ ಅವನು ಯಾವ ರೀತಿ ವ್ಯೂಹ ರಚಿಸ್ಬೇಕು ಅಂದ್ರೆ, ಹೆಚ್ಚು ಸೈನಿಕ ದಳಗಳನ್ನ, ಆಗ ಒಂದ್ ವೇಳೆ ದಾಳಿ ಆದ್ರೆ ಪಕ್ಕದಿಂದ, ಬೆಟ್ಟದ ಕಣಿವೆಗಳ ಪಕ್ಕದಿಂದ ಬರ್ತಾರೆ. ಆದ್ರಿಂದ ಅಲ್ಲಿ ಬಚ್ಚಿಟ್ಕೊಂಡಿದ್ದು ಬರೋ ದಾಳಿಗಾರರನ್ನ, ಸೈನಿಕರನ್ನ ಪಕ್ಕಗಳಲ್ಲಿ ಜಾಸ್ತಿ ಜನನಿರೋದು, ಮುಂದೆ ಮತ್ತು ಹಿಂದೆ ಕಡಿಮೆ ಜನನ ಯೋಜಿಸೋದು. ಈ ತರ ಮಾಡೋದ್ರಿಂದ ಅದು ಒಂದು ಅಂಡಾಕಾರದಲ್ಲಿ ಸೈನ್ಯವನ್ನ ರಚನೆ ಮಾಡ್ದಂಗಾಗುತ್ತೆ. ಇದಕ್ಕೆ ವರಾಹ ವ್ಯೂಹ ಅಂತ ಹೆಸರು. ಇದರಲ್ಲಿ ರಾಜ ಆ ಪಕ್ಕದಿಂದ ಬರುವಂತ ಆಕ್ರಮಣಕಾರಿಗಳಿಂದ ರಕ್ಷಣೆಯನ್ನ ಪಡಿಬಹುದು. ಧನುರ್ವೇದದ ಇವಾಗ ನಾವು ಹಿಂದೆ ಈ ಯುದ್ಧದ ಪರಿಸ್ಥಿತಿ ನೋಡ್ಕೊಂಡು ವ್ಯೂಹ ರಚನೆ ಮಾಡ್ತಾರೆ ಅಂದ್ರೆ, ಮಹಾಭಾರತದಲ್ಲಿ ಎಷ್ಟೊಂದು ವ್ಯೂಹ ರಚನೆಗಳಿತ್ತು, ಬೇಕಾದಷ್ಟು, ಒಂದಲ್ಲ ಎರಡಲ್ಲ. ಅದರಲ್ಲಿ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಸಿಕ್ಕಾಕೊಂಡು ಅವರು ಮೋಸದಿಂದ ಕೊಂದಿದ್ದನ್ನ ಕಥೆಯನ್ನು ನಾವು ಕೇಳಿದ್ದೀವಿ. ಧನುರ್ವೇದದ ಪ್ರಯೋಗ ಮಾಡುವಾಗ ನಮಗೆ ಎಂತಹ ಜನರ ಸಹಾಯ ಬೇಕು ಅನ್ನೋದನ್ನ ವೇದದಲ್ಲಿ ಹೇಳಿದ್ದಾರೆ. ಹೇ ದೇವ ಮಿತ್ರ ವರುಣ ನೇತ್ರ ವಾ ಮರುನ್ ನೇತ್ರ ಓತ್ತರಾಸ್ತದ ಸ್ಥೇಭ್ಯ ಸ್ವಾಹ. ಇದು ಯಜುರ್ವೇದದ 9.36 ಆ ಶ್ಲೋಕದಲ್ಲಿ ಬಂದಿದೆ. ಇದರ ಅರ್ಥ, ಹೇ ದೇವ ಮಿತ್ರ ವರುಣ ನೇತ್ರಾಯ. ಇಲ್ಲಿ ಹೇ ದೇವ ಅಂದ್ರೆ ಧನುರ್ವೇದದಲ್ಲಿ ಪಾರಂಗತರಾಗಿ ನಮಗೆ ಸಹಾಯ ಮಾಡೋಕೆ ಬಂದ ಜನ. ಮಿತ್ರ ವರುಣ ನೇತ್ರ ಅಂದ್ರೆ ಆ ಜನರಿಗೆ ತಮ್ಮ ಶತ್ರುಗಳು ಯಾರು, ತಮ್ಮ ಮಿತ್ರರು ಯಾರು ಅಂತ ಕಾಣೋ ಕಣ್ಣಿರಬೇಕು ಅಂತ. ಇನ್ನೊಂದು ಶಬ್ದ ಮರುನ್ ನೇತ್ರ ಅಂತ ಇಲ್ಲಿ ಬರುತ್ತೆ. ಇದರ ಅರ್ಥ ಯಾರು ಆತ್ಮ ಬಲಿದಾನಕ್ಕೂ ಸಿದ್ಧರಾಗಿರ್ತಾರೋ ಅಂತಹವರು ಅಂತ ಅರ್ಥ. ಅಂದ್ರೆ ರಾಷ್ಟ್ರ ರಕ್ಷಣೆಗಾಗಿ ಬಂದವರಿಗೆ ಜೀವದ ಭಯ ಇದ್ರೆ ಆಗೋದಿಲ್ಲ. ರಾಷ್ಟ್ರಕ್ಕಾಗಿ
ತಮ್ಮ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಆತ್ಮ ಬಲಿದಾನಕ್ಕೆ ನಾವು ಸಿದ್ಧ ಅನ್ನುವಂತಹ ಜನ ರಾಷ್ಟ್ರದ ರಕ್ಷಣೆಯ ವಿಚಾರದಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ. ಇನ್ನೊಂದು ಶ್ಲೋಕ ಅಥರ್ವಣ ವೇದದಲ್ಲಿ ಬರುತ್ತೆ. ಅಧರೋಧರ ಉತ್ತರೇಭ್ಯೋ ಗೂಢ ಪೃಥಿವ್ಯಾ ವೋತ್ ಸೃಪತ್ ವಜ್ರಣಾವಹತಃ ಶಯಾಂ. ಇದರ ಅರ್ಥ ಉತ್ಕೃಷ್ಟ ಮನುಷ್ಯರಿಂದ ಕೆಳಗೇ ಇದ್ದು ಪೃಥ್ವಿ ಇಲ್ಲವೇ ಭೂಗರ್ಭದಲ್ಲಿ ಅಡಗಿರುವಂತಹ ಶತ್ರುಗಳು ಯಾವಾಗಲೂ ಮೇಲೆ ಬರೆದಿರ್ಲಿ, ಅಷ್ಟೇ ಅಲ್ಲ ವಜ್ರದಿಂದ ದಂಡಿಸಲ್ಪಟ್ಟು ಅವರಿಗೆ ತಲೆ ಎತ್ತದಂತಾಗಲಿ ಅಂತ. ಇಲ್ಲಿ ಹೇಳೋ ವಿಚಾರ ರಾಷ್ಟ್ರವನ್ನು ನಾಶ ಮಾಡುವಂತಹ ಯಾವ ದುಷ್ಟ ಶಕ್ತಿಗಳಿವೆಯೋ ಅವುಗಳ ಬಗ್ಗೆ. ಇಂತಹ ದುಷ್ಟ ಶಕ್ತಿಗಳ ನಿಗ್ರಹ ಎಷ್ಟು ಸಮರ್ಪಕವಾಗಿರ್ಬೇಕು ಅಂದ್ರೆ ಆ ದುಷ್ಟ ಶಕ್ತಿಗಳನ್ನ ಮತ್ತೆ ತಲೆ ಎತ್ತದೇ ಇರೋ ಹಾಗೆ ಮಾಡಬೇಕು. ಈಗ ಎರಡು ದೇಶಗಳ ಮಧ್ಯೆ ಏನಾದ್ರೂ ಸಂಘರ್ಷಗಳು ಬರುತ್ತೆ. ಹಾಗ್ ಬಂದಾಗ ಅದನ್ನು ಪರಿಹಾರ ಮಾಡಕ್ಕೆ 4 ರೀತಿಯ ತಂತ್ರಗಳನ್ನ ಉಪಯೋಗಿಸ್ತಾರೆ. ಅದು ಸಾಮ, ದಾನ, ಭೇದ ಮತ್ತು ದಂಡ. ಸಾಮ ಅಂದ್ರೆ ಶತ್ರುಗಳನ್ನ ಸಂವಹನ ಮಾಡಿ ಇಬ್ಬರ ಮಧ್ಯೆ ಇರೋ ತಪ್ಪು ಕಲ್ಪನೆಗಳನ್ನ, ಭಿನ್ನಾಭಿಪ್ರಾಯಗಳನ್ನ ಸರ್ ಮಾಡಿಕೊಂಡು ಆದಷ್ಟು ಎರಡೂ ದೇಶಗಳ ಮಧ್ಯೆ ಶಾಂತಿ ತಗೊಂಡು ಯುದ್ಧ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು. ದಾನ ಅಂದ್ರೆ ಶತ್ರು ರಾಜ್ಯದೊಂದಿಗೆ ತಮ್ಮ ಸಂಬಂಧಗಳನ್ನ ಉತ್ತಮಪಡಿಸ್ಕೊಳ್ಳೋದು. ಅಂದ್ರೆ ಒಂದು ದೇಶದ ಹೆಣ್ಣು ಮಕ್ಕಳನ್ನ ಇನ್ನೊಂದು ದೇಶದ ಗಂಡಿಗೆ ಮದುವೆ ಮಾಡ್ಕೊಳ್ಳೋದು. ಹೀಗೆ ಸಂಬಂಧವನ್ನ ಒಳ್ಳೆಯದನ್ನಾಗಿ ಮಾಡ್ಕೊಂಡಾಗ ಸ್ನೇಹ ವೃದ್ಧಿಯಾಗಿ ಯುದ್ಧಗಳು ಆಗೋದು ತಡೆಗಟ್ಟುತ್ತೆ. ಇದೊಂದು ಭೇದ. ಇದರಲ್ಲಿ ಶತ್ರುವಿನ ಬಲಶಾಲಿಗಳಾದ ಸ್ನೇಹಿತರು ಯಾರಾದ್ರೂ ಇದ್ರೆ ಅವರನ್ನ ತಮ್ಮ ಕಡೆಗೆ ಒರೆಸ್ಕೊಂಡು ಅಥವಾ ಅವರಿಬ್ಬರ ಮಧ್ಯೆ ಏನಾದ್ರೂ ತಪ್ಪು ಅಭಿಪ್ರಾಯ ಉಂಟಾಗುವಂತೆ ಮಾಡಿ ಅವರಿಂದ ತಮ್ಮ ಶತ್ರುಗಳಿಗೆ ಸಹಾಯ ಸಿಗದಂತೆ ಮಾಡಿ ಅವರ ಬಲ ಕುಗ್ಗಿಸಿ ಯುದ್ಧವನ್ನ ತಡೆಗಟ್ಟೋದು. 4ನೇದು ದಂಡ. ದಂಡ ಅಂದ್ರೆ ಕೆಲವರಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋಲ್ಲ, ಅವರು ಹೊರಟ್ರು ಅಂಥವ್ರಿಗೆ ಒಳ್ಳೆ ಮಾತಲ್ಲಿ ಹೇಳೋಕ್ಕಾಗಲ್ಲ, ಅವ್ರು ತಿಳ್ಕೊಳ್ಳೋದು ಇಲ್ಲ. ಆಗ ಅವ್ರನ್ನ ಹಿಡಿದು ಅವರಿಗೆ ದಂಡ ಅಂದ್ರೆ ಶಿಕ್ಷೆಯನ್ನ ಕೊಟ್ಟು ಸರಿದಾರಿಗೆ ತರಬೇಕಾಗುತ್ತೆ. ಅದು ಕರೆಕ್ಟ್. ಆದ್ರೆ ಕೊಲ್ಲುವ ವಿಚಾರ ಇಲ್ಲ. ಆ ದಂಡ ಅನ್ನೋದ್ರಲ್ಲಿ ಶಿಕ್ಷೆ ಅಂತ ಹೇಳಿದ್ವಲ್ಲ, ಆ ಶಿಕ್ಷೆಯ ನಿಜವಾದ ಅರ್ಥ ಶಿಕ್ಷಣ ಅಂತ. ದುಷ್ಟ ವಿಚಾರಗಳನ್ನ ತಲೆಯಲ್ಲಿ ತುಂಬಿಕೊಂಡು ಸಮಾಜಘಾತಕ ವ್ಯಕ್ತಿಗಳಾಗಿರ್ತಾರೆ, ಅವರಿಗೆ ಸರಿಯಾದ ಶಿಕ್ಷಣವನ್ನ ಕೊಟ್ಟು ಸನ್ಮಾರ್ಗಕ್ಕೆ ತಂದಾಗ ಅದೇ ವ್ಯಕ್ತಿಗಳು ಸಮಾಜಕ್ಕೆ ಉಪಕಾರಿಗಳಾಗ್ತಾರೆ. ದುಷ್ಟ ಹೋಗಾಯ್ತು ಅಂದ್ರೆ ದುಷ್ಟತನ ಹೋಗಾಯ್ತು, ಅವರು ಸಜ್ಜನರಾಗೋದ್ರಿಂದ ನಮಗೆ ಲಾಭ ಆಗುತ್ತೆ. ಹೀಗೆ ರಾಷ್ಟ್ರ ರಕ್ಷಣೆಯನ್ನ ಅಂದ್ರೆ ಇಡೀ ಜಗತ್ತನ್ನ ಹೇಗೆ ರಕ್ಷಿಸ್ಬೇಕು, ಜಗತ್ತಿನ ನಾಶ ಮಾಡುವಂತಹ ಶಕ್ತಿಗಳನ್ನ ಹೇಗೆ ದಮನ ಮಾಡಬೇಕು ಅಂತ ಧನುರ್ವೇದದಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ಧನುರ್ವೇದದ ತಿರುಳು ಅಂತ ನಾವು ಹೇಳಬಹುದು. ನಮ್ಮ ಭಾರತ ಸರ್ಕಾರನು ವಿವಿಧ ಕ್ರೀಡೆಗಳ ಅಸಾಧಾರಣ ಪ್ರತಿಭೆಗಳಿಗೆ ಅರ್ಜುನ ಪ್ರಶಸ್ತಿ ಮತ್ತೆ ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನ ಕೊಡುತ್ತೆ. ಮಹಾಭಾರತದಲ್ಲಿ ಬರೋ ದ್ರೋಣಾಚಾರ್ಯರು ಪಾಂಡವರು ಮತ್ತು ಕೌರವರಿಗೆ ಧನುರ್ವಿದ್ಯೆಗಳನ್ನ ಹೇಳಿಕೊಟ್ಟಂತಹ ಗುರುಗಳು. ಅರ್ಜುನ ಅತ್ಯುತ್ತಮ ಧನುರ್ವಿದ್ಯಾ ಪಾರಂಗತ. ಹೀಗೆ ಇವಾಗ ನೋಡಿದ್ವಲ್ಲ. ಇನ್ನು ಮುಂದಿನ ಉಪವೇದ ಯಾವುದು ಅಂದ್ರೆ ಗಾಂಧರ್ವ ವೇದ. ಈ ಗಾಂಧರ್ವ ವೇದ ಇದನ್ನ ಸಂಗೀತ ಶಾಸ್ತ್ರ ಮತ್ತೆ ಭಾವಾಭಿವ್ಯಕ್ತಿಗೆ ಸಂಬಂಧಪಟ್ಟಂತ ವೇದ ಅಂತ ಗುರುತಿಸ್ತಾರೆ. ಭಗವಂತ ನಾದಪ್ರಿಯ, ಸಂಗೀತ ಪ್ರಿಯ ಅಂತ ನಾವು ಕೇಳಿದ್ದೀವಿ. ದೇವತೆಗಳಲ್ಲಿ ಗಂಧರ್ವರಾದ ತುಂಬುರು, ನಾರದರು ಗಂಧರ್ವ ಗಾನದಿಂದ ಭಗವಂತನನ್ನ ಸಂತುಷ್ಟಗೊಳಿಸ್ತಾ ಇದ್ರು ಅಂತ ಕೇಳಿದ್ವಿ.
ಇವರು ಗಂಧರ್ವ ಗಾನವನ್ನ ಹಾಡ್ತಾ ಇದ್ದಿದ್ರಿಂದಾನೇ ಇವರಿಗೆ ಗಂಧರ್ವರು ಅನ್ನೋ ಹೆಸರು ಬಂತೋ ಏನೋ ಬಂದಿರಬಹುದು. ಈಗ ವೇದಗಳಲ್ಲಿ ಗಾಯತ್ರಿ ಅನ್ನೋ ಶಬ್ದವನ್ನ ನಾವು ಕೇಳಿದೀವಿ. ಗಾಯಂತಂ ತ್ರಾಯತ ಇತಿ ಗಾಯತ್ರಿ ಅಂದ್ರೆ ಹಾಡುವವನನ್ನ ಯಾವುದು ರಕ್ಷಿಸುತ್ತೋ ಅದು ಗಾಯತ್ರಿ ಅಂತ ಅರ್ಥ ಬರುತ್ತೆ. ಈ ಪದದ ಮೂಲ ಋಗ್ವೇದದ 1.10.1 ಶ್ಲೋಕದಲ್ಲಿ ಬರುತ್ತೆ. ಇನ್ನೊಂದು ಗಾಯಂತಿತ್ವ ಗಾಯತ್ರಿಣ ಅರ್ಚಂತ್ಯ ಅರ್ಕಮರ್ಕಿಣ. ಇದರ ಅರ್ಥ ಇಲ್ಲಿ ಗಾಯಂತಿ ಅನ್ನೋ ಪದ ಬಹಳ ಸ್ಪಷ್ಟವಾಗಿದೆ. ಯಾರು ಗಾನ ಕಲೆಯನ್ನ ಅಧ್ಯಯನ ಮಾಡಿರ್ತಾರೋ ಅಂದ್ರೆ ಗಾನ ಕಲೆಯಲ್ಲಿ ಪ್ರಬುದ್ಧತೆಯನ್ನ ಗಳಿಸ್ಕೊಂಡಿರ್ತಾರೋ ಅಂತಹವರಿಗೆ ರಕ್ಷಣೆಯನ್ನ ಕೊಡು ಅಂತ. ಗಾಯತ್ರಿ ಅನ್ನೋ ಪದ ಅನ್ನೋ ಮಂತ್ರ ಅವರಿಗೆ ರಕ್ಷಣೆಯನ್ನ ಕೊಡುತ್ತೆ ಅಂತ ಅರ್ಥ. ಆದ್ದರಿಂದ ಆ ಗಾಯನವನ್ನ ಮಾಡೋರಿಗೆ ಯಾವಾಗ್ಲೂ ರಕ್ಷಣೆ ಮುಖ್ಯ. ಯಾಕೆ ಅಂದ್ರೆ ಅವರ ಸಂಗೀತ ಪ್ರಬುದ್ಧತೆಯನ್ನ ಅವರು ಬೇರೆ ಎಲ್ಲ ಕಡೆ ಪ್ರದರ್ಶನ ಮಾಡಬೇಕು ಅಂದ್ರೆ ಅವರಿಗೆ ಅದರ ಅವಶ್ಯಕತೆ ಇರುತ್ತೆ. ಇಲ್ಲಿ ಅವರು ಯಾವಾಗ್ಲೂ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಭಾವಾಭಿವ್ಯಕ್ತವನ್ನ ರಾಗ ಭಾವಗಳಲ್ಲಿ ವ್ಯಕ್ತಪಡಿಸೋದ್ರಲ್ಲಿ ಸಮರ್ಥರಾಗಿರೋರು ಈ ಗಾಯಕರು. ಇವರು ನಿನ್ನನ್ನ ಕುರಿತು ಗಾಯಂತಿ ಹಾಡ್ತಾರೆ ಅಂತ ಇದರ ಅರ್ಥ. ಹಾಡುವವನನ್ನ ಯಾವುದು ರಕ್ಷಿಸುತ್ತೋ ಅದು ಗಾಯತ್ರಿ ಅನ್ನೋ ಅರ್ಥ ಕೂಡ ಬರುತ್ತೆ. ಅಂದ್ರೆ ಹಾಡುವ ವಿಚಾರ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನ ತನ್ನದೇ ಆದಂತಹ ವಿಶಿಷ್ಟವಾದ ರೀತಿಯಲ್ಲಿ ವ್ಯಕ್ತಪಡಿಸುವಂತಹ ಕಲೆ ಗಂಧರ್ವ ವೇದ. ಇದರಲ್ಲಿ ಭಾವಾಭಿವ್ಯಕ್ತಿ ಅಂತ ಹೇಳುವ ವಿಚಾರಕ್ಕೆ ನಾವು ಸಾಮವೇದದಲ್ಲಿ ಮಂತ್ರಗಳನ್ನ ಉಚ್ಚಾರ ಮಾಡ್ತೀವಲ್ಲ ಅದನ್ನ ನೆನಪಿಸ್ಕೋಬಹುದು. ಅಲ್ಲಿ ಏನ್ ಹೇಳಿದ್ವಿ, ಯಾವ ರೀತಿ ಮಂತ್ರಗಳ ಉಚ್ಚಾರಣೆ ಮಾಡ್ತೀವಿ ಅಂದ್ರೆ ಅದರಲ್ಲಿ ಯಾವ ಭಾವ ಇರುತ್ತೆ ಅಂದ್ರೆ ಉಪಾಸನಾ ಭಾವ, ಕೃತಜ್ಞತಾ ಭಾವ, ಭಕ್ತಿ ಭಾವ ಇವು ಬಹಳ ಮುಖ್ಯವಾದದ್ದು. ಈ ಭಕ್ತಿ ಭಾವ ಅನ್ನೋದಕ್ಕೆ ಸ್ವಲ್ಪ ಸ್ಪಷ್ಟನೆಯನ್ನ ಕೊಡೋಣ. ಈಗ ರೂಢಿನಲ್ಲಿ ಭಕ್ತಿ ಅಂದ್ರೆ ಏನೇನೋ ಅರ್ಥ ಬಂದ್ಬಿಟ್ಟಿದೆ. ಆದ್ರೆ ಭಕ್ತಿ ಅಂದ್ರೆ ಅನ್ನೋ ಪದದ ಮೂಲ ಅರ್ಥ ಏನು ಅಂದ್ರೆ ಹಂಚಿಕೊಳ್ಳೋದು ಮತ್ತೆ ನಮ್ಮದನ್ನಾಗಿ ಮಾಡ್ಕೊಳ್ಳೋದು ಅಂತ ವೇದ ಹೇಳುತ್ತೆ. ಏನ್ ಹಂಚ್ಕೊಳ್ಳೋದು? ನಮಗೆ ಯಾರ ಬಗ್ಗೆ ಭಕ್ತಿ ಇರುತ್ತೋ ಅವರ ಗುಣಗಳನ್ನ ನಾವು ಹಂಚಿಕೊಂಡಾಗ ಮತ್ತೆ ನಮ್ಮದನ್ನಾಗಿ ಮಾಡ್ಕೊಂಡಾಗ ಅದು ನಿಜವಾದ ಭಕ್ತಿ ಆಗುತ್ತೆ. ಇದಕ್ಕೆ ಕ್ರಮ ಮುಕ್ತಿಯಲ್ಲಿ ಭಕ್ತ ಹಂತ ಹಂತವಾಗಿ ಮೇಲೆ ಇರೋದನ್ನ ನಾವು ನೋಡಬಹುದು. ಕ್ರಮ ಮುಕ್ತಿನಲ್ಲಿ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಮತ್ತೆ ಸಾಯುಜ್ಯ ಅಂತ 4 ಹಂತಗಳಿವೆ. ಮೊದಲು ಭಕ್ತ ತಾನು ಭಗವಂತನ ಲೋಕದಲ್ಲಿ ಇದ್ದೇನೆ ಅನ್ನೋ ಭಾವನೆಯಿಂದ ಭಗವಂತನನ್ನ ಆರಾಧಿಸ್ತಾನೆ. ವಿಷ್ಣುವಿನ ಭಕ್ತನಾದ್ರೆ ವೈಕುಂಠದಲ್ಲಿ ಭಗವಂತನ ಜೊತೆ ಇದ್ದೀನಿ ಅಂತ, ಶಿವನ ಭಕ್ತನಾದ್ರೆ ಕೈಲಾಸದಲ್ಲಿದ್ದ ಹಾಗೆ ಭಾವಿಸ್ತಾನೆ, ಅನುಭವಿಸ್ತಾನೆ. ಮುಂದಿನ ಹಂತ ಸಾಮೀಪ್ಯ. ಭಗವಂತ ಸದಾ ತನ್ನ ಜೊತೆನೇ ಇದ್ದಾನೆ ಅನ್ನೋ ರೀತಿ ಭಾವನೆ ಆ ಭಕ್ತನಲ್ಲಿ ಇರುತ್ತೆ. ಮುಂದಿನ ಹಂತ ಸಾರೂಪ್ಯ. ಅದರಲ್ಲಿ ಭಗವಂತನ ಗುಣಗಳು ಅವನಲ್ಲಿ ಮೂಡಿ ಬರುತ್ತವೆ. ರಾಮನ ಭಕ್ತನಾದರೆ ಅವನು ಧರ್ಮನಿಷ್ಠನಾಗಿರ್ತಾನೆ, ಶಿವನ ಭಕ್ತನಾದರೆ ವೈರಾಗ್ಯದಿಂದ ತುಂಬಿರ್ತಾನೆ. ಈಗ ರಾಮನ ಗುಣಗಳು ಅವನಲ್ಲಿ ಮೂಡಬೇಕು ಅಂದ್ರೆ ಇವಾಗ ಹಂಚಿಕೊಳ್ಳೋದು, ನಮ್ಮದನ್ನಾಗಿ ಮಾಡ್ಕೊಳ್ಳೋದು ಅಂತ ಹೇಳಿದಲ್ಲ. ರಾಮನ ಭಕ್ತನಾದ್ರೆ ರಾಮನ ಗುಣಗಳು ಅವನಲ್ಲಿ ಮೂಡಬೇಕು. ನಾನು ರಾಮ ಭಕ್ತ ಅಂತ ಹೇಳ್ಕೊಂಡು ನನಗೆ 3 ಜನ ಹೆಂಡ್ತಿರು ಅಂತ ಹೇಳ್ಕೊಂಡ್ರೆ ಅದು ನಗೆ ಪಾಟ್ಲಾಗತ್ತೆ. ಮನೇಲಿ ದೊಡ್ಡದಾಗಿ ರಾಮನ್ ಫೋಟೋ ಹಾಕ್ಬಿಡೋದು, ಆದ್ರೆ ಹೊರಟಿರೋದು ತಮ್ಮನ ಮೇಲೆ ಹಾಕಿರೋ ಕೇಸ್ಗೆ, ಕೋರ್ಟ್ಗೆ. ಇದು ಭಕ್ತಿ ಅಂತ ಅನಿಸ್ಕೊಳ್ಳೋದು. ರಾಮನ ಗುಣ ಅಂದ್ರೆ ಏಕಪತ್ನಿ ವ್ರತಸ್ಥನಾಗಿರ್ಬೇಕು, ಧರ್ಮ ಮಾರ್ಗದಲ್ಲಿ ನಡೆಯಬೇಕು, ಅಣ್ಣ ತಮ್ಮಂದ್ರಲ್ಲಿ ಪ್ರೀತಿ ವಿಶ್ವಾಸ ಇರಬೇಕು, ಎಲ್ಲರ ಜೊತೆ ಸ್ನೇಹದಿಂದ ಇರಬೇಕು,
ತಂದೆ ತಾಯಿಗೆ ಗೌರವ ಕೊಡುವನಾಗಿರ್ಬೇಕು. ಹೀಗೆ ರಾಮನ ಗುಣಗಳು ಅವನಲ್ಲಿ ಮೂಡಬೇಕು. ರಾಮನ ಗುಣಗಳು ಅವನಲ್ಲಿ ಅದಾಗೆ ಸಹಜವಾಗಿ ಬರಬೇಕು. ಅದನ್ನ ಬಲವಂತವಾಗಿ ತರಿಸ್ಕೊಳ್ಳೋದು ಅಂತಲ್ಲ. ಅವನ ಭಕ್ತಿ ಎಷ್ಟು ಪರಾಕಾಷ್ಠೆಗೆ ಏರತ್ತೆ ಅಂದ್ರೆ ರಾಮನ ಗುಣಗಳು ಅವನಲ್ಲಿ ಮೂಡಕ್ಕೆ ಸಾಧ್ಯ ಆಗುತ್ತೆ. ನಾವು ಭಗವಂತನ ಭಕ್ತರಾದಾಗ ಭಗವಂತನ ದೈವಿ ಗುಣಗಳೆಲ್ಲ ನಮ್ಮಲ್ಲಿ ಇಳಿಸ್ಕೊಂಡಾಗ ನಾವು ಮಾನವತ್ವದಿಂದ ದೈವತ್ವಕ್ಕೆ ಏರಬಹುದು. ಆಗ ಭಕ್ತಿ ಮತ್ತು ಭಕ್ತ ಅನ್ನೋ ಶಬ್ದಕ್ಕೆ ಸರಿಯಾದ ಅರ್ಥವನ್ನ ಕೊಟ್ಟಂತಾಗುತ್ತೆ. ಈ ಭಕ್ತಿ ಭಾವದ ಅಭಿವ್ಯಕ್ತಿಗೆ ಗಾಯನ ಸಹಕರಿಸುತ್ತೆ. ಅಂದ್ರೆ ನಮ್ಮ ಹಾಡು ಅಥವಾ ಗಾಯನ ಹೇಗಿರ್ಬೇಕು ಅಂದ್ರೆ ಅದು ಭಗವಂತನ ಕಡೆಗೆ ನಮ್ಮ ಲಕ್ಷ್ಯವನ್ನ ಕೊಂಡೊಯ್ಯಬೇಕು. ಹಾಗೂ ಭಗವಂತನ ಪ್ರಜೆಗಳು ಅಂದ್ರೆ ಸಕಲ ಜೀವರಾಶಿಗಳ ಹಿತ ಸಾಧನೆ, ಅದಕ್ಕೋಸ್ಕರ ಹಾಡು ಇರಬೇಕು. ಇಂತಹ ಹಿತ ಸಾಧನೆ ಸಂಗೀತದಲ್ಲಿ ಬಂದಾಗ ಅದು ಸಹಿತಂ ಅಂದರೆ ಸಾಹಿತ್ಯಂ ಅಂತ ಆಗತ್ತೆ ಅಂತ ಅನಿಸಿಕೊಳ್ಳುತ್ತೆ. ಈಗ ಈ ಸಂಗೀತ ಹಾಡೋರ ಸಾಹಿತ್ಯ ಹೀಗೆ ಶುದ್ಧವಾಗಿರ್ಬೇಕು ಅಂದ್ರೆ ಅವರ ಶುದ್ಧವಾದ ಚಾರಿತ್ರ್ಯ, ಶುದ್ಧವಾದ ಜೀವನನೂ ಕೂಡ ಮುಖ್ಯವಾಗುತ್ತೆ. ಆಗ ಅವರ ಗಾನದಲ್ಲಿ ಶಕ್ತಿ ಮೂಡುತ್ತೆ. ಇದು ಎಷ್ಟರ ಮಟ್ಟಿಗಾಗುತ್ತೆ ಅಂದ್ರೆ ಅಂತಹ ಗಾನವನ್ನ ಕೇಳುವ ಶ್ರೋತೃಗಳಲ್ಲೂ ಕೂಡ ಧನಾತ್ಮಕವಾದ ಭಾವನೆ ಉಂಟಾಗತ್ತೆ. ಅವರ ಮನಸ್ಸು ಕೂಡ ಶುದ್ಧವಾಗುತ್ತೆ. ಅಂದ್ರೆ ಆ ನಿಜವಾದ ಗಾಂಧರ್ವ ವೇದದ ಹಿನ್ನೆಲೆ ಇರುವಂತಹ ಗಾನವನ್ನ ಕೇಳಿದಂತಹ ಜನ ಮನೆಗೆ ಹೋದ್ಮೇಲೆ ಅತ್ತೆ ಸೊಸೆ ನೋಡಿ ಜಗಳ ಆಡಲ್ಲ. ಅಪ್ಪ ಮಕ್ಕಳ ಮಧ್ಯೆ ಇರೋ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ಬೇಕು. ಅಣ್ಣ ತಮ್ಮಂದ್ರ ನಡುವೆ ಪ್ರೀತಿ ವಿಶ್ವಾಸ ಹೆಚ್ಚಬೇಕು. ಇಂತಹ ಧನಾತ್ಮಕವಾದ ಪರಿಣಾಮ ಆ ಸಂಗೀತದಿಂದ ಆಯ್ತು ಅಂದ್ರೆ ಅದು ನಿಜವಾದ ಸಂಗೀತ, ಅದು ನಿಜವಾದಂತಹ ಗಾಂಧರ್ವ ವೇದ ಅಂತ ಅನ್ಸ್ಕೊಳ್ಳುತ್ತೆ. ಇದನ್ನೆಲ್ಲ ಮನಸ್ಸಿನಲ್ಲಿ ನಾವು ಇಟ್ಕೊಂಡು ಆ ಗಾಂಧರ್ವ ವೇದದ ಮೂಲವನ್ನ ವೇದಗಳಲ್ಲಿ ಗುರುತಿಸಿಕೊಂಡಾಗ ಅದು ಉಪವೇದ ಅಂತ ಆಗತ್ತೆ. ಸಾಮಾನ್ಯವಾಗಿ ಈಗ ಗಂಧರ್ವ ವೇದಕ್ಕೆ ನಮ್ಗೆ ಸಿಕ್ಕುವಂತಹ ಒಂದು ಪ್ರಾಚೀನ ಗ್ರಂಥ ಯಾವುದು ಅಂದ್ರೆ ಭರತ ಮುನಿಯ ನಾಟ್ಯಶಾಸ್ತ್ರ. ಅದರಲ್ಲಿ ಗಾಯನದ ಬಗ್ಗೆ ಮತ್ತು ನರ್ತನದ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಮಗೆ ಸಿಗುತ್ತೆ. ನರ್ತನದ ಬಗ್ಗೆ ಅಂತೂ ವೇದಗಳಲ್ಲಿ ಅನೇಕ ಮಾತುಗಳು ಬಂದಿವೆ. ಪ್ರಾಂಚೋ ಆಗಾಮ ನೃತಯೇ ಹಸಾಯ ದ್ರಾಫೀಯ ಆಯುಹು ಪ್ರತರಂ ದಧಾನಾಹ. ಇದು ಋಗ್ವೇದದ 10.18.1 ಆ ಶ್ಲೋಕದಲ್ಲಿ ಬರುತ್ತೆ. ಇದರ ಅರ್ಥ ಕಾಲ ಅನ್ನುವಂಥದ್ದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಹಿಂದೆ ಆಗಿರುವಂತದ್ದಕ್ಕೆ ತಲೆ ಕೆಡ್ಸ್ಕೋಬೇಡಿ, ಮುಂದಕ್ಕೆ ಹೋಗೋಣ, ಇವತ್ತಿನ ವಿಚಾರ ನೋಡೋಣ, ನಾಳೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಹಾಗೆ ಬಾಳೋವಾಗ ನಾವು ಹೇಗಿರ್ಬೇಕು ಅಂದ್ರೆ ನೃತಯೇ ಹಸಾಯ. ನೃತ ಅಂದ್ರೆ ಕುಣಿತಾ ಇರೋದು, ಹಸಾಯ ಅಂದ್ರೆ ನಗುತ್ತಾ ಇರೋದು. ಹೀಗೆ ಮುಂದಕ್ಕೆ ಉತ್ತಮವಾದ ಗುರಿಯನ್ನ ಇಟ್ಕೊಂಡು ನಡೀರಿ ಅಂತ ಹೇಳುವ ಸಂದರ್ಭದಲ್ಲಿ ನಗು ಮತ್ತು ನರ್ತನ ಅನ್ನೋ ವಿಚಾರವನ್ನ ವೇದ ಹೇಳುತ್ತೆ. ಇದನ್ನ ವಿಸ್ತಾರ ಮಾಡ್ಕೊಂಡಾಗ ನಮಗೆ ಭರತನ ನಾಟ್ಯಶಾಸ್ತ್ರ ಸಿಗುತ್ತೆ. ಅದರಲ್ಲಿ ಆಗ ಎಷ್ಟೋ ವೇದಕ್ಕೆ ಅನುಕೂಲವಾದ ವಿಚಾರಗಳಿರೋದು ನಮಗೆ ಕಾಣಿಸುತ್ತೆ. ಈ ನಾಟ್ಯಶಾಸ್ತ್ರವನ್ನ ಬ್ರಹ್ಮ ಋಗ್ವೇದದಿಂದ ಪದಗಳನ್ನ, ಸಾಮವೇದದಿಂದ ಗಾಯನ, ಯಜುರ್ವೇದದಿಂದ ಅಭಿನವ ಮತ್ತು ಅಥರ್ವ ವೇದದಿಂದ ರಸಭಾವಗಳನ್ನ ತೆಗೆದುಕೊಂಡು ನಾಟ್ಯಶಾಸ್ತ್ರವನ್ನ ಸೃಷ್ಟಿಸಿದ ಅಂತ ಉಲ್ಲೇಖ ಇದೆ. ಇದು ಕೇವಲ ಮನೋರಂಜನೆಯಲ್ಲ, ಬದಲಾಗಿ ಆಧ್ಯಾತ್ಮಿಕ ಜ್ಞಾನ ಮತ್ತು ಮೋಕ್ಷಕ್ಕೆ ಮಾರ್ಗ ಆಗಿದೆ ಅಂತ ಹೇಳ್ತಾರೆ. ಇದು ಬ್ರಹ್ಮನಿಂದ ಭರತ ಮುನಿಗೆ ಬಂತು, ಬೋಧನೆ ಆಯಿತು ಅಂತ ಹೇಳ್ತಾರೆ. ಈಗ ಹಾಡುವಾಗ ಸಂಗೀತಗಾರರು ಕೆಲವು ರಾಗಗಳು ಮತ್ತೆ ತಾಳಗಳನ್ನ ಹಾಕ್ತಾರೆ. ಯೋಸೌ ಧ್ವನಿ ವಿಶೇಷಸ್ತು ಸ್ವರವರ್ಣ ವಿಭೂಷಿತ ರಂಜಕೋ ಜನ ಚಿತ್ತಾನಾಂ
ಸಚ ರಾಗ ಉದಾಹೃತ. ಕೇಳುವವರ ಚಿತ್ತಕ್ಕೆ ಆನಂದವನ್ನು ಉಂಟು ಮಾಡುವ ಸ್ವರ ವರ್ಣಗಳಿಂದ ಕೂಡಿದ ಧ್ವನಿ ವಿಶೇಷಕ್ಕೆ ರಾಗ ಅಂತ ಹೇಳ್ತಾರೆ. ಆಮೇಲೆ ತಕಾರ ತಾಂಡವ ಪ್ರೋಕ್ತಂ ಲಕಾರೋ ಲಾಸ್ಯ ಮುಚ್ಯತೆ ಶಿವೇನ ತಾಂಡವಂ ಪ್ರೋಕ್ತಂ ಲಾಸ್ಯಂತು ಗಿರಿಕನ್ಯಕ ತಾಂಡವೋ ಲಾಸ್ಯ ಸಂಯೋಗಾತ್ ತಾಳ ನಾಮಾಭಿಧೀಯತೆ. ತಕಾರವು ತಾಂಡವ ರೂಪ, ಲಕಾರವು ಲಾಸ್ಯದ ರೂಪ. ಶಿವನು ತಾಂಡವದ ಪ್ರವರ್ತಕ, ಗಿರಿಜೆಯು ಲಾಸ್ಯದ ಪ್ರವರ್ತಕಿ. ಶಿವಶಕ್ತಿಯರ ಸಮಾಗಮವೇ ತಾಳದ ಮೂಲ. ಸಂಗೀತ ರಚನೆಗಳನ್ನ ಹಾಡೋಕ್ಕೆ ಅನುಸರಿಸುವ ವೇಗವನ್ನ ನಿರ್ಣಯ ಮಾಡುವ ಕ್ರಿಯೆಗೆ ತಾಳ ಅಂತ ಹೆಸರು. ತಾಳವನ್ನು ಹಸ್ತದ ಘಾತ ಮತ್ತೆ ಬೆರಳುಗಳ ಎಣಿಕೆಗಳಿಂದ ತೋರಿಸಲಾಗುತ್ತೆ. ಸಂಗೀತವನ್ನ ಕ್ರಮವಾದ ಎಣಿಕೆಗೆ ಮತ್ತು ಸಂಗೀತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾಡಿರುವುದೇ ತಾಳ. ಈಗ ಗಮಕ ಕಲೆ ಬಗ್ಗೆ ನಾವು ಕೇಳಿದ್ದೀವಿ. ಗಮಕ ಕಲೆ ಕನ್ನಡದ ಪ್ರಾಚೀನ ಕಾವ್ಯಗಳನ್ನ, ವಿಶೇಷವಾಗಿ ಚಂಪು ಕಾವ್ಯಗಳನ್ನ ರಾಗಬದ್ಧವಾಗಿ ವಾಚನ ಮಾಡುತ್ತಾ ಅರ್ಥ ವಿವರಿಸುವ ವಿಶಿಷ್ಟ ಕಲೆ. ಇದು ಸಾಹಿತ್ಯ ಮತ್ತು ಸಂಗೀತದ ಅಪೂರ್ವ ಸಮ್ಮಿಲನವಾಗಿತ್ತು. ಕಾವ್ಯದ ಭಾವಕ್ಕೆ ಧಕ್ಕೆ ಬಾರದಂತೆ ಹಾಡುವ ಗಮಕಿ ಅಂದ್ರೆ ವಾಚಕ ಮತ್ತು ಅರ್ಥ ವಿವರಿಸುವ ವ್ಯಾಖ್ಯಾನಕಾರರಿಂದ ಪ್ರದರ್ಶನಗೊಳ್ಳುತ್ತೆ. ಇದು ಕಾವ್ಯ ವಾಚನ ಮತ್ತು ಅರ್ಥ ವಿವರಣೆಯ ಸಮ್ಮಿಶ್ರ ರೂಪವಾಗಿದೆ. ಕುಮಾರವ್ಯಾಸ ಭಾರತ, ತೊರವೆ ರಾಮಾಯಣ, ಹರಿಶ್ಚಂದ್ರ ಕಾವ್ಯ ಮುಂತಾದ ಮಹಾಕಾವ್ಯಗಳನ್ನ ಈ ಕಲೆಯಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ಇಲ್ಲಿ ಗಮಕ ಕಲಾವಿದೆ ಗಂಗಮ್ಮ ಕೇಶವಮೂರ್ತಿ ಹಾಗೂ ಈ ಬಾರಿ ಪದ್ಮಶ್ರೀ ಪುರಸ್ಕೃತರಾದ ಶತಾವಧಾನಿ ಆರ್ ಗಣೇಶ್ರನ್ನ ನಾವು ಗೌರವದಿಂದ ಹೆಸರಿಸಬಹುದು. ಇವರು ಗಮಕ ಒಂದೇ ಅಲ್ಲ, ಅವಧಾನ ಕಲೆನ ಅದ್ಭುತ ಏಕಾಗ್ರತೆ, ಧಾರಣ ಶಕ್ತಿ ಮತ್ತು ಸಾಹಿತ್ಯಿಕ ಪಾಂಡಿತ್ಯವನ್ನ ಪ್ರದರ್ಶಿಸುವಂತ ಅವಧಾನ ಕಲೆಯನ್ನು ಕೂಡ ಕರಗತ ಮಾಡಿಕೊಂಡಿದ್ದಾರೆ. ಈ ಅವಧಾನ ಕಲೆ ಪ್ರಾಚೀನ ಭಾರತೀಯ ಕಲೆ. ಇದು ಬಹುತಾರ್ಕಿಕ, ಬಹುಕಾರ್ಯಕ ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸಾಮರ್ಥ್ಯವನ್ನ ಆಧರಿಸಿದ್ದು. ಅವಧಾನಿಯು ಹಲವಾರು ಪ್ರಶ್ನೋತ್ತರಗಳನ್ನ ಏಕಕಾಲದಲ್ಲಿ ನಿಭಾಯಿಸ್ತಾ ಕಾವ್ಯ ರಚನೆ, ಸಮಸ್ಯೆ ಪೂರಣ ಮತ್ತು ಸ್ಮರಣೆಯನ್ನ ಪದ್ಯ ರೂಪದಲ್ಲಿ ಪ್ರದರ್ಶಿಸ್ತಾನೆ. ಅಷ್ಟಾವಧಾನ ಅಂದ್ರೆ 8 ಮಂದಿ ಪ್ರಶ್ನೆ ಕೇಳೋರಿರ್ತಾರೆ. ಶತಾವಧಾನ ಅಂದ್ರೆ 100 ಮಂದಿ. ಇದರ ಪ್ರಮುಖ ಪ್ರಕಾರಗಳು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಥವಾ ಹಿಂದೂಸ್ತಾನಿ ಸಂಗೀತ ಅಂತೂ 2 ರೀತಿಯ ಸಂಗೀತ ಪದ್ಧತಿಗಳನ್ನ ನಾವು ಈಗ ನೋಡಬಹುದು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ಅಂತ ಶ್ರೀ ಪುರಂದರ ದಾಸರನ್ನ ಗೌರವಿಸಲಾಗತ್ತೆ. ಅವರು ಸಂಗೀತದ ಮೂಲ ಪಠ್ಯಕ್ರಮಗಳಾದ ಸರಳೆ ವರಸೆ, ಜಂಟಿ ವರಸೆ ಮತ್ತೆ ಪಿಳ್ಳಾರಿ ಗೀತೆಗಳನ್ನ ರಚಿಸಿ ಶಾಸ್ತ್ರೀಯ ಸಂಗೀತಕ್ಕೆ ಬುನಾದಿಯನ್ನ ಹಾಕೊಟ್ಟವರು. ರಾಗ ಅಂದ್ರೆ ಸಂತೋಷ ಪಡಿಸೋದು ಅಂತ ಅರ್ಥ ಕೊಡುತ್ತೆ ಅಂತ ಅವಾಗ್ಲೇ ತಿಳ್ಕೊಂಡ್ವಿ. ಸಂಗೀತ ಹಾಡೋರ ಭಾವಾಭಿವ್ಯಕ್ತಿ ಹೇಗಿರ್ತಿತ್ತು ಅಂದ್ರೆ, ಅಮೃತ ವರ್ಷಿಣಿ ಅಥವಾ ಮೇಘ ಮಲ್ಹಾರ್ ರಾಗಗಳನ್ನ ಹಾಡಿದಾಗ ಪ್ರಕೃತಿ ಮಾತೆ ಸಂತೋಷಗೊಂಡು ಮಳೆ ಸುರಿಸ್ಬಿಡ್ತಿದ್ಲಂತೆ. ಈಗ ಕರ್ನಾಟಕ ಸಂಗೀತದಲ್ಲಿ ಮಳೆ ತರೋ ರಾಗ ಅಂತ ಪ್ರಸಿದ್ಧವಾದ ಅಮೃತ ವರ್ಷಿಣಿ ರಾಗ ವಿಶೇಷವಾಗಿ ಮುತ್ತುಸ್ವಾಮಿ ದೀಕ್ಷಿತರು ರಚನೆ ಮಾಡಿದ್ದು. ಅವರ ಅಮೃತ ವರ್ಷಿಣಿ ಕೃತಿಯಲ್ಲಿ ವರ್ಷಯ ಅಂತ ಸಾಲುಗಳನ್ನ ಹಾಡಿದಾಗ ಮಳೆ ಬಂದ್ಬಿಡ್ತಾ ಇರ್ತದೆ. ದೀಕ್ಷಿತರು ಬರಪೀಡಿತ ಹಳ್ಳಿಯೊಂದರಲ್ಲಿ ಈ ಕೃತಿಯನ್ನ ಹಾಡಿ ಮಳೆ ಬರಿಸಿದ ಕಥೆ ಕೂಡ ಇದೆ. ಹಿಂದೂಸ್ತಾನಿ ಸಂಗೀತದ ಮೇಘ ಮಲ್ಹಾರ್ ರಾಗ ಮಳೆಗಾಗಿ ಹಾಡುವ ಪ್ರಮುಖ ರಾಗವಾಗಿದೆ. ತಾನ್ಸೇನ್ ಹೆಸರು ಎಲ್ರೂ ಕೇಳಿದ್ದೀವಿ. ಅಕ್ಬರ್ ಆಸ್ಥಾನದಲ್ಲಿದ್ದ ಸಂಗೀತಗಾರ. ಅಕ್ಬರ್ ಆಸ್ಥಾನದ ಇತರ ಆಸ್ಥಾನಿಕರು ತಾನ್ಸೇನ್ ಮೇಲೆ ತುಂಬಾ ಹೊಟ್ಟೆ ಕಿಚ್ಚುಪಟ್ಕೊಂಡು ಅವನ್ನ ಹೇಗಾದ್ರೂ ಮುಗಿಸ್ಬಿಡ್ಬೇಕು ಅಂತ ಯೋಚನೆ ಮಾಡಿದ್ರು. ಆ ದೀಪಕ್ ಅನ್ನೋ ರಾಗ ಹಾಡಿದಾಗ ಸುತ್ತಲಿನ ದೀಪಗಳು ಹತ್ಕೊಳ್ಳುತ್ತವೆ, ಆಮೇಲೆ ಸುತ್ತಲಿನ ವಸ್ತುಗಳು ಹತ್ಕೊಂಡ್ಬಿಡುತ್ತವೆ ಅಂತ ಗೊತ್ತಿತ್ತು. ಆ ಸುತ್ತಲಿನ ವಸ್ತುಗಳು ಹತ್ತುಕೊಂಡಾಗ ಆ ಶಾಖದಿಂದ ಆ ಗಾಯಕ ಸತ್ತೋಗ್ತಾನೆ ಅಂತ
ಪ್ರತೀತಿ ಇತ್ತು. ಈ ಪ್ರತಿಭೆಯ ಬಗ್ಗೆ ಅಕ್ಬರನಿಗೆ ಅವರು ಹೇಳಿದ್ರು. ಅಕ್ಬರು ಅದನ್ನು ಕೇಳಬೇಕು ಅಂತ ತಾನ್ಸೇನ್ಗೆ ಆಜ್ಞೆ ಮಾಡಿದ್ರು. ತಾನ್ಸೇನ್ಗೆ ಗೊತ್ತು ಇದು ಮರಣ ಶಿಕ್ಷೆ ಅಂತ ಗೊತ್ತಿದ್ರುನು ರಾಜನ ಆದೇಶನ ಹೇಗೆ ಮೀರೋ ಹಾಗಿಲ್ವಲ್ಲ. ಸರಿ, ತಾನ್ಸೇನ್ ಏನ್ ಮಾಡಿದ್ರು, ದೀಪಕ್ ರಾಗದ ಪರಿಣಾಮವನ್ನ ಎದುರಿಸೋಕೆ ಒಂದು ಯೋಜನೆ ಮಾಡಿದ್ರು. ಅವರು ತನ್ನ ಮಗಳು ಸರಸ್ವತಿ ಮತ್ತೆ ಶಿಷ್ಯೆ ರೂಪಾವತಿಗೆ ಮೇಘಮಲ್ಹಾರ ರಾಗವನ್ನ ಕಲಿಸಿದ್ರು. ಈ ರಾಗ ಮಳೆನ ತರುತ್ತೆ ಮತ್ತು ದೀಪಕ್ ರಾಗದ ಉಷ್ಣತೆಯನ್ನು ತಟಸ್ಥಗೊಳಿಸುತ್ತೆ. ನಿಗದಿತ ದಿವಸದಂದು ತಾನ್ಸೇನ್ ದೀಪಕ್ ರಾಗ ಹಾಡಕ್ಕೆ ಶುರು ಮಾಡಿದ್ರು. ತಕ್ಷಣವೇ ವಾತಾವರಣ ಬಿಸಿಯಾಗತೊಡಗಿತು. ದೀಪಗಳೆಲ್ಲ ಹತ್ಕೊಂಡ್ವು. ಆ ಸುತ್ತಮುತ್ತಲು ಇರೋ ವಸ್ತುಗಳು ಕೂಡ ಬೆಂಕಿ ಹತ್ಕೊಂಡ್ವು. ತಾನ್ಸೇನ್ಗೆ ಉಸಿರಾಡಕ್ಕೂ ಕಷ್ಟ ಆಯ್ತು. ಪ್ರಾಣಾಪಾಯ ಸ್ಥಿತಿಗೆ ತಲುಪಿಬಿಟ್ರು. ಆಗ ತಕ್ಷಣ ಸರಸ್ವತಿ ಮತ್ತು ರೂಪಾವತಿ ಮೇಘಮಲ್ಹಾರ ರಾಗವನ್ನ ಹಾಡಕ್ಕೆ ಶುರು ಮಾಡಿದ್ರು. ಆಕಾಶದಲ್ಲಿ ಮೋಡಗಳು ಆವರಿಸ್ಕೊಂಡು ಜೋರಾಗಿ ಮಳೆ ಸುರಿತು. ಮಳೆಯಿಂದ ಬೆಂಕಿ ಆರ್ಹೋಯ್ತು. ಮತ್ತೆ ತಾನ್ಸೇನ್ ಪ್ರಾಣಾಪಾಯದಿಂದ ಪಾರಾದ. ಹೀಗೆ ಬೇರೆ ಬೇರೆ ಭಾವಗಳನ್ನ ವ್ಯಕ್ತಪಡಿಸುವಂತಹ ರಾಗಗಳಿವೆ. ಅವು ಯಾವೆಂದ್ರೆ ಕೆಲವು ಉದಾಹರಣೆಗಳನ್ನ ತಗೊಳ್ಳೋಣ. ಭೈರವಿ ಇದು ಪ್ರಾಚೀನ ಮತ್ತು ಭಕ್ತಿ ಭರಿತ ರಾಗವಾಗಿದ್ದು ದೀಪಾವಳಿ ಮತ್ತು ಮಂಗಳಕರ ಸಂದರ್ಭಗಳಲ್ಲಿ ಹಾಡಕ್ಕೆ ಸೂಕ್ತವಾಗಿದೆ ಅಂತ ಹೇಳ್ತಾರೆ. ಕಲ್ಯಾಣಿ ಇದು ಸಂತೋಷ, ಸಮೃದ್ಧಿ ಮತ್ತು ಮಂಗಳಕರ ಭಾವನೆಗಳನ್ನ ತರುತ್ತೆ. ದರ್ಬಾರಿ ಕಾನಡ ಇದು ಗಂಭೀರತೆ, ಆತ್ಮಾವಲೋಕನ, ಭಕ್ತಿ, ಹಂಬಲ ಮತ್ತು ಶಾಂತತೆ ಈ ಭಾವನೆಗಳನ್ನ ನೀಡುತ್ತೆ. ಹಿಂದೋಳ ಈ ರಾಗ ಭಕ್ತಿಯನ್ನ ಮತ್ತು ಆಂತರಿಕ ಶಾಂತಿಯನ್ನ ಮೂಡಿಸುತ್ತೆ. ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ತ್ರಿಮೂರ್ತಿಗಳು ಅಂತನೇ ಹೆಸರಾದ ಶ್ರೀ ತ್ಯಾಗರಾಜರು, ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು, ಶ್ರೀ ಶ್ಯಾಮ ಶಾಸ್ತ್ರಿಗಳು ಶ್ರೇಷ್ಠ ಸಂಗೀತಗಾರರು. ತ್ಯಾಗರಾಜರ ಪಂಚರತ್ನ ಕೀರ್ತನೆಗಳು ಬಹಳ ಪ್ರಸಿದ್ಧವಾಗಿವೆ. ತ್ಯಾಗರಾಜರ ಇನ್ನೊಂದು ಎಂದರೋ ಮಹಾನುಭಾವುಲು ಅಂದರಿಕಿ ವಂದನಮನು ಆ ಕೃತಿಯದ್ದು ಬಹಳ ಪ್ರಸಿದ್ಧ. ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ, ಕೆ.ಜೆ. ಜೇಸುದಾಸ್, ಟಿ.ಎನ್. ಕೃಷ್ಣ ಮತ್ತು ಸುಧಾ ರಘುನಾಥನ್ ಮುಂತಾದ ಗಾಯಕರು ಹೆಸರುವಾಸಿಯಾಗಿದ್ದಾರೆ. ಇದಲ್ಲದೆ ಅರಿಯುಕುಡಿ ರಾಮಾನುಜ ಅಯ್ಯಂಗಾರ್, ಸೆಮ್ಮಂಗುಡಿ ಶ್ರೀನಿವಾಸ ಅಯ್ಯರ್, ಡಿ.ಕೆ. ಪಟ್ಟಮ್ಮಾಳ್ ಅವರಂತಹ ಹಿರಿಯ ಗಾಯಕರು ಪ್ರಮುಖರು. ಆರ್.ಕೆ. ಶ್ರೀಕಂಠನ್ ಅವರು ಬೆಂಗಳೂರು ಮತ್ತು ಭದ್ರಾವತಿ ಆಕಾಶವಾಣಿ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಸಂಗೀತ ಪಾಠ ಅನ್ನೋ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ರು. ರುದ್ರಪಟ್ನಂ ಬ್ರದರ್ಸ್ ಅಂತಾನೆ ಹೆಸರುವಾಸಿಯಾಗಿರುವ ಆರ್.ಎನ್. ತ್ಯಾಗರಾಜನ್ ಮತ್ತು ಆರ್.ಎನ್. ತಾರಾನಾಥ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಹೆಸರುವಾಸಿ. ಇವರು ಹಾಡುವುದರ ಜೊತೆಗೆ ವೈಲಿನ್ ವಾದನ ಮತ್ತು ವೈಲಿನ್ ವಾದದಲ್ಲೂ ಪರಿಣಿತರು. ಇವರು ಗಮಕ ಮತ್ತು ಶಾಸ್ತ್ರೀಯ ಶೈಲಿಯ ಸಂಗೀತ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಾರೆ. ವಾದ್ಯಗಳ ವಾದನದಲ್ಲಿ ಪ್ರಸಿದ್ಧರಾದ ಸಂಗೀತಗಾರರು ವೀಣೆ ಶೇಷಣ್ಣ, ಟಿ. ಚೌಡಯ್ಯ, ಪಿಟೀಲು ವಾದನದಲ್ಲಿ ಮಹಾಲಿಂಗಂ, ಕೊಳಲು ವಾದನ, ಮೃದಂಗದಲ್ಲಿ ಪಾಲ್ಘಾಟ್ ಮಣಿ ಅಯ್ಯರ್, ಕಾರಕುಡಿ ಮಣಿ, ಆನೂರು ಅನಂತಕೃಷ್ಣ ಶರ್ಮಾ, ಘಟಂನಲ್ಲಿ ಸುಕನ್ಯಾ ರಾಮಗೋಪಾಲ್, ಇನ್ನೂ ಬೇಕಾದಷ್ಟು ವಿದ್ವಾಂಸರಿದ್ದಾರೆ. ನಾವು ದಿನಾ ಕೇಳುವಂತಹ ವೆಂಕಟೇಶ ಸುಪ್ರಭಾತ, ಭಜಗೋವಿಂದಂ ಇದನ್ನೆಲ್ಲ ಹಾಡಿರೋ ನಮ್ಮ ಮೆಚ್ಚಿನ ಸಂಗೀತಗಾರ್ತಿ ಎಂ.ಎಸ್. ಸುಬ್ಬಲಕ್ಷ್ಮಿ ಅವರನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೇಬೇಕು. ವಾದ್ಯಗಳಲ್ಲಿ ವೀಣೆ, ರುದ್ರವೀಣೆ, ಪಿಟೀಲು, ತಂಬೂರಿ, ಘಟಂ, ಕೊಳಲು, ಮೃದಂಗ, ನಾಗಸ್ವರ, ಹಾರ್ಮೋನಿಯಂ, ಸಿತಾರ್ ಮತ್ತು ಜಲತರಂಗದಂತಹ ಉಪಕರಣಗಳನ್ನ ಉಪಯೋಗಿಸ್ತಾರೆ. ಹಿಂದೂಸ್ತಾನಿ ಸಂಗೀತದ ಪ್ರಸಿದ್ಧ ಗಾಯಕರಲ್ಲಿ ಪಂಡಿತ್ ಭೀಮ್ಸೇನ್ ಜೋಶಿ, ಪಂಡಿತ್ ಜಸ್ರಾಜ್ ಕಿಶೋರಿ ಅಮೋನ್ಕರ್, ಉಸ್ತಾದ್ ಅಮೀರ್ ಖಾನ್, ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ವಾದನದಲ್ಲಿ ರವಿಶಂಕರ್ ಸಿತಾರ್, ಇನ್ನು ಅನೇಕ ದಿಗ್ಗಜರಿದ್ದಾರೆ. ಗಂಗೂಬಾಯಿ ಹಾನ್ಗಲ್ ಅವರು ಕೂಡ ತುಂಬಾ ಹಾಡುಗಳನ್ನ ಹಾಡಿದ್ದಾರೆ. ಹೀಗೆ ಆಮೇಲೆ ಚಾಮುಂಡೇಶ್ವರಿ ದೇವಿಯ ಮೇಲೆ ಕೃತಿಗಳನ್ನ ರಚಿಸಿ ಮೈಸೂರು ಮಹಾರಾಜರು ಪ್ರಸಿದ್ಧರಾಗಿದ್ದಾರೆ. ಮೈಸೂರು ಮಹಾರಾಜರಾದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಚಾಮುಂಡೇಶ್ವರಿ ಸ್ತೋತ್ರಗಳನ್ನು ರಚಿಸಿ ದೇವಿಯ ಮಹಿಮೆಗಳನ್ನ ಕೊಂಡಾಡಿದ್ದಾರೆ. ಹಾಗೆ ಇದೇ ಕೆಲಸವನ್ನ
ಮತ್ತೊಬ್ಬ ಮಹಾರಾಜರು ಕೃಷ್ಣರಾಜ ಒಡೆಯರ್ ಕೂಡ ಮಾಡಿದ್ದಾರೆ. ಇವರ ಕೊಡುಗೆಗಳು ಮೈಸೂರು ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಮಹತ್ವದ ಕೊಡುಗೆಗಳಾಗಿವೆ. ವೀಣೆ ಶೇಷಣ್ಣ ಮೈಸೂರಿನ ಆಸ್ಥಾನ ವಿದ್ವಾಂಸರಾಗಿದ್ದರು. ಈಗ ದಾಸ ಪರಂಪರೆಯನ್ನ ತಗೊಂಡ್ರೆ, ದಾಸ ಪರಂಪರೆಯಲ್ಲಿ ಪ್ರಸಿದ್ಧರಾದ ಪುರಂದರದಾಸರು, ಆಗ್ಲೇ ಹೇಳಿದ್ವಲ್ಲ, ಅವರು ಪಿತಾಮಹ, ಕರ್ನಾಟಕ ಸಂಗೀತ ಪಿತಾಮಹ ಅಂತ. ಕನಕದಾಸರು, ಕಬೀರ್ ದಾಸರು ತತ್ವ ಪದಗಳನ್ನ ಮತ್ತೆ ಭಕ್ತಿ ಗೀತೆಗಳನ್ನ ರಚಿಸಿ ಹಾಡಿದ್ದಾರೆ. ಹಾಗೆ ಶಿಶುನಾಳ ಶರೀಫರು, ಅವರ ತತ್ವ ಪದಗಳು ಕೂಡ ಬಹಳ ಪ್ರಸಿದ್ಧ. ಈ ದಾಸ ಪಂಥದಲ್ಲಿ ನಡ್ಕೊಂಡು ಹೋಗುವಂತವರು ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹಾಡುಗಳನ್ನು ರಚಿಸಿ ಅವರ ಜೀವನವನ್ನ ತೀಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಜೀವನವನ್ನ ಸರಿ ಮಾಡಿಕೊಂಡು ಒಳ್ಳೆ ದಾರಿಯಲ್ಲಿ ನಡೆದು ಮುಕ್ತಿಯನ್ನ ಪಡೆಯುವಲ್ಲಿ ಅವರ ಹಾಡುಗಳು ನಮಗೆ ದಾರಿದೀಪವಾಗಿವೆ. ಇನ್ನು ವಚನಕಾರರು, 12ನೇ ಶತಮಾನದ ಶರಣರು ಮತ್ತು ಶರಣೆಯರು, ಇವರು ಕನ್ನಡ ಸಾಹಿತ್ಯಕ್ಕೆ ವಚನಗಳ ಮೂಲಕ ಭಕ್ತಿ, ಕಾಯಕ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಸಂದೇಶ ನೀಡಿದ್ದಾರೆ. ಪ್ರಮುಖ ವಚನಕಾರರು ಯಾರ್ಯಾರು ಅಂದ್ರೆ ಸರ್ವಜ್ಞ, ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಚನ್ನಬಸವಣ್ಣ ಮತ್ತು ಸಿದ್ದರಾಮಯ್ಯ. ನಮ್ಮ ಹಳ್ಳಿಗಳಲ್ಲಿ ವಾಸಿಸೋ ಜನಸಾಮಾನ್ಯರೇನು ಕಡಿಮೆ ಇಲ್ಲ. ಅವರು ತಮ್ಮ ನಿತ್ಯ ಜೀವನದಲ್ಲಿ ತಮ್ಮ ಅನುಭವಗಳನ್ನ ಹಾಡಿನ ಮೂಲಕ ಹಾಡಿ ಜನಪದ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಜನಪದ ಸಾಹಿತ್ಯ ಪ್ರಾಕಾರಗಳು ಹಲವಾರು. ಅದರಲ್ಲಿ ಮುಖ್ಯವಾಗಿ ಗಾದೆ, ಒಗಟು, ಜನಪದ ಕಥೆಗಳು, ಲಾವಣಿ, ಕಥನಗೀತೆ, ಗೀಗೀಪದ ಮತ್ತೆ ಜಾನಪದ ನಾಟಕಗಳು ಇವೆಲ್ಲನೂ ಜನಸಾಮಾನ್ಯರ ಬದುಕು, ಸಂಸ್ಕೃತಿ ಮತ್ತು ಅನುಭವಗಳನ್ನ ಮೌಖಿಕವಾಗಿ ನಿರೂಪಿಸುತ್ತವೆ. ಕೆ.ಆರ್. ಕೃಷ್ಣಮೂರ್ತಿ, ಪಿ.ಆರ್. ತಿಪ್ಪೇಸ್ವಾಮಿ, ಹಾಮಾನಾಯಕ, ಜಿ.ಶಂ. ಪರಮಶಿವಯ್ಯ, ದೇ. ಜವರೇಗೌಡರಂತಹ ಅನೇಕ ವಿದ್ವಾಂಸರು, ಸಂಗ್ರಹಕಾರರು ಮತ್ತು ರಚನೆಕಾರರನ್ನ ಒಳಗೊಂಡಿದ್ದು, ಇವರು ಜಾನಪದ ಸಾಹಿತ್ಯವನ್ನ ದಾಖಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಭಾವಗೀತೆಗಳು ಕೂಡ ಭಾವಗಳ ಅಭಿವ್ಯಕ್ತಿಗೆ ಇನ್ನೊಂದು ಪ್ರಕಾರ. ಇದು ವೈಯಕ್ತಿಕ ಭಾವನೆಗಳನ್ನ ಅಭಿವ್ಯಕ್ತಿಸುವ ಕಿರು ಕವನ ಅನ್ನಬಹುದು. ಕುವೆಂಪು, ದ.ರಾ. ಬೇಂದ್ರೆ, ಜಿ.ಎಸ್. ಶಿವರುದ್ರಪ್ಪ ಮುಂತಾದ ಕವಿಗಳ ಭಾವಗೀತೆಗಳು ನಮ್ಮ ಕಿವಿಗಳಿಗೆ ಇಂಪಾಗಿ, ಮನಕ್ಕೆ ತಂಪಾಗಿ ಮುದುಗೊಳಿಸುತ್ತವೆ. ಭಾವಗೀತೆಗಳು ಅಥವಾ ಸುಗಮ ಸಂಗೀತವನ್ನು ಹಾಡುವ ಕಲಾವಿದರು ಕೂಡ ಎಷ್ಟು ಜನ, ಬೇಕಾದಷ್ಟು ಜನ ಇದ್ದಾರೆ. ಅವರಲ್ಲಿ ಕೆಲವೇ ಹೆಸರುಗಳನ್ನ ಹೇಳಬಹುದು. ಪಿ. ಕಾಳಿಂಗರಾವ್, ಮೈಸೂರು ಅನಂತಸ್ವಾಮಿ, ಸಿ. ಅಶ್ವಥ್, ಶಿವಮೊಗ್ಗ ಸುಬ್ಬಣ್ಣ, ಬಿ.ಆರ್. ಛಾಯಾ, ಬಿ.ಕೆ. ಸುಮಿತ್ರಾ ಮುಂತಾದವರು. ಮೈಸೂರು ಮಲ್ಲಿಗೆಯದ್ದು ಎಷ್ಟು ನಮಗೆ ಆಪ್ಯಾಯಮಾನ ಅಂದ್ರೆ ಅವರನ್ನ ಮರೆಯೋ ಹಾಗೆ ಇಲ್ಲ. ನಮ್ಮ ಆತ್ಮಜ್ಯೋತಿ ಸತ್ಸಂಗದವರೇ ಆದ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಶ್ರೀಮತಿ ಮೀನಾಕ್ಷಿ ರವಿ ಮತ್ತೆ ಶ್ರೀ ರವಿ ಅವರು ತಮ್ಮ ಜೀವನವನ್ನೇ ಸಂಗೀತಕ್ಕೆ ಮುಡಿಪಾಗಿಟ್ಟಿದ್ದಾರೆ ಮತ್ತು ಸಂಗೀತದ ಮೂಲಕ ಮಾನಸಿಕ ಅಸ್ವಸ್ಥತೆಗೆ ಒಳಗಾದ ಹಾಗೂ ವಿಶೇಷ ಚೇತನದ ಮಕ್ಕಳಿಗೆ ಚಿಕಿತ್ಸೆ ನೀಡೋದ್ರ ಮೂಲಕ ಅವರ ಜೀವನಕ್ಕೆ ಬೆಳಕಾಗಿದ್ದಾರೆ. ಇಲ್ಲಿ ಸಂಗೀತದಲ್ಲಿರುವ ಶಕ್ತಿಯ ಅರಿವು ನಮಗಾಗುತ್ತೆ. ಸಂಗೀತ ನಾದ ಯೋಗವಾಗತ್ತೆ. ಹೀಗೆ ಗಾಂಧರ್ವ ವೇದವನ್ನ ಭಕ್ತಿ ಭಾವದಿಂದ ದೇವರನ್ನ ಬಳಸಿಕೊಳ್ಳಕ್ಕೆ, ತನ್ನ ಮನಸ್ಸಿನ ಶುದ್ಧಿಗೆ, ಮನಸ್ಸಿನ ಸಂತೋಷಕ್ಕೆ ಮತ್ತು ಕೇಳುಗರ ಮನಸ್ಸಿಗೆ ಸಂತೋಷವನ್ನ ನೀಡಕ್ಕೆ, ಜನರಿಗೆ ಬುದ್ಧಿ ಮಾತು ಹೇಳಿ ಜೀವನವನ್ನ ಸರಿಪಡಿಸೋಕೆ, ಪ್ರಕೃತಿ ಮಾತೆಯನ್ನು ಸಂತುಷ್ಟಗೊಳಿಸಿ ಆಕೆಯ ಕೃಪೆಗೆ ಪಾತ್ರರಾಗಿ ಆಕೆಯ ವರದಾನದಿಂದ ಮಳೆ ಬೆಳೆಗಳನ್ನ ಪಡೆಯೋಕೆ, ರೋಗ ರುಜಿನಗಳನ್ನ ವಾಸಿ ಮಾಡಕ್ಕೆ, ಹೀಗೆ ನಾನಾ ರೀತಿಯಲ್ಲಿ ನಾನಾ ರೀತಿ ಉಪಯುಕ್ತತೆಯನ್ನ ಪಡಿಬಹುದು. ಹೀಗೆ ನಮಗೆ ಭಗವಂತನಿಂದ ದೊರೆತ ವೇದಗಳು ಮತ್ತು ಉಪವೇದಗಳಿಂದ ನಮ್ಮ ಜೀವನವನ್ನ ಸಾರ್ಥಕಪಡಿಸಿಕೊಳ್ಬಹುದು. ಅದು ನಮ್ಮ ಕೈಯಲ್ಲೇ ಇದೆ.
ನಾನು ಇನ್ನೊಂದು ಉಪವೇದವಾದ ಆಯುರ್ವೇದದ ಬಗ್ಗೆ ಮಾತಾಡ್ಬೇಕಾಗಿತ್ತು. ಆದ್ರೆ ಇವಾಗ ಸಮಯದ ಅಭಾವ ಆಗತ್ತೆ, ಅರ್ಧ ಗಂಟೆಲಿ ಆಗಲ್ಲ. ಅದರಿಂದ ಅದನ್ನ ಮುಂದಿನ ಸರಿ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ನಾನು ಉಪವೇದಗಳಾದ 3 ಉಪವೇದಗಳಾದ ಅರ್ಥವೇದ, ಧನುರ್ವೇದ ಮತ್ತೆ ಗಾಂಧರ್ವ ವೇದದ ಬಗ್ಗೆ ಮಾತಾಡಿದ್ದೀನಿ. ಇವತ್ತಿಗೆ ಇದನ್ನ ಮುಗಿಸೋಣ.